ಮುಂಜಾನೆ ಕರ್ತನು ನಿನ್ನನ್ನು ಸೇರಿಸುವಾಗ ಸ್ತುತಿಗೆ ಯೋಗ್ಯನಾದ ನಿನ್ನನ್ನು ನೀನು ನಮ್ಮ ಮಧ್ಯೆ ಇಳಿದು ಬಂದು ನಮಗ್ ಬೇಕಾದೆಲ್ಲ ಸಹಾಯವನ್ನು ಅಪ್ಪ ತುಂಬಿಸು. ಕರ್ತನೆ, ಅವರನ್ನು, ಅವ್ರ ಕುಟುಂಬ ವರ್ಗದವರನ್ನು, ಸಭೆ ಪಾಲಕರನ್ನು, ಸಭಿಕರನ್ನು ಕರ್ತನೆ, ಪ್ರತಿ ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸಿ ನಡೆಸಪ್ಪ. ನೀನು ಯೆಹೋವ ಈರೆ, ಯೆಹೋವ ರಾಫ ಕರ್ತನೆ. ಹೌದು ಕರ್ತನೆ, ಆರೋಗ್ಯದಾಯಕನು, ಎಲ್ಲವನ್ನು ನೀಡುವ ಆತನು, ಪರಿಶುದ್ಧನು, ಕುರುಬನು, ನಮ್ಮನ್ನು ಹಸಿರು ಗಾವಲುಗಳಲ್ಲಿ ತಂಗಿಸುವ ಆತನು, ವಿಶ್ರಾಂತಿಕರವಾದ ನೀರುಗಳ ಬಳಿಯಲ್ಲಿ ಬರಮಾಡಿ ನಮ್ಮ ಪ್ರಾಣವನ್ನು ಉಜ್ಜೀವಿಸ ಮಾಡಿ ನಿನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನಮ್ಮನ್ನು ನಡೆಸುವವನಾಗಿದ್ದಿ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಈ ಅಂಧಕಾರ ಲೋಕದಲ್ಲಿ ಸೈತಾನನು ಕರ್ತನೆ ಯಾರನ್ನು ನುಂಗಲಿ ಅಂತ ಬರುವಾಗ ಕರ್ತನೆ ನಮ್ಮನ್ನು ಬಲಪಡಿಸು. ಸೈತಾನ್ ಜಯಿಸಲು ನಮ್ಗೆ ಶಕ್ತಿ ನೀಡು ಸ್ವಾಮಿ. ನೀನಿಲ್ದೆ ನಾವೇನು ಮಾಡಲು ಸಾಧ್ಯವಿಲ್ಲ. ಅನುಗ್ರಹಿಸು ಕರ್ತನೆ. ಈ ಸಭೆಯ ಆದಿಯು ಅಂತ್ಯವು ನೀನಾಗಿರು ಕರ್ತನೆ. ಎಲ್ಲೆಲ್ಲಿ ನಿನ್ನ ವಾಕ್ಯವನ್ನು ಕೇಳಿ ನಿನ್ನನ್ನು ಕೂಗ್ತಾ ಇದ್ದಾರೋ ಎಲ್ಲರನ್ನು ಬಲಪಡಿಸಿ ಅವರನ್ನೆಲ್ಲರನ್ನು ಆಶೀರ್ವದಿಸು. ನಮ್ಮ ಕುಟುಂಬಗಳನ್ನು ಆಶೀರ್ವದಿಸು ಕರ್ತನೆ. ಸರ್ವೇಶ್ವರನೇ, ಸರ್ವ ಸೃಷ್ಟಿಗೆ ಯಜಮಾನನೇ, ಪರಿಶುದ್ಧನೇ, ನೀತಿವಂತನೇ, ನಿನ್ಗೆ ಸ್ತೋತ್ರಪ್ಪ. ಅಪ್ಪ, ನಮ್ಮೆಲ್ಲರನ್ನು ಬಾರ್ದಿರೋರನ್ನು ನಿನ್ನ ಮಕ್ಕಳನ್ನು ನಿನ್ನ ಪಾದ ಸನ್ನಿಧಾನಕ್ಕೆ ಒಪ್ಪಿಸಿಕೊಟ್ಟು ಈ ಪ್ರಾರ್ಥನೆಯನ್ನು ಕರ್ತನೆ ನೀನೇ ಆದಿ ಅಂತಿಮವಾಗಿದ್ದು ನಡೆಸಿಕೊಡಬೇಕೆಂದು ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ಇಲ್ಲಿ ನಮ್ಮವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಸಮಯದಲ್ಲಿ ನಮ್ಮ ಸಭಾ ಸಂಗೀತಗಳಲ್ಲಿ 77ನೇ ಸಂಗೀತವನ್ನ ಹಾಡಿಕೊಳ್ಳೋಣ. 77ನೇ ಸಂಗೀತ, ಯೇಸು ಸ್ವಾಮಿ ನಿನಗೆ ನಾನು ಎಲ್ಲವನ್ನ ಕೊಡುವೆನು. ಯೇಸು ಸ್ವಾಮಿ ನಿನಗೆ ನಾನು ಎಲ್ಲವನ್ನು ಕೊಡುವೆನು. ನಿನ್ನ ಮುಂದೆ ನಾನು ಬಿದ್ದು ನೀನಾರಾಧಿಸುವೆನು. ನಾ ಸಮಸ್ತವಾ ನಿನಗೆ ಕಾತ ಕೊಡುವೆನಯ್ಯ. ನಿನ್ನ ಮುಂದೆ ಬಿದ್ದು ಸ್ವಾಮಿ ನಿನ್ನ ನಾಮಿಸುವೆನು. ಲೋಕದಾಸೆಯಲ್ಲ ನೀನು ನನ್ನ ಶುದ್ಧ ಪಡಿಸು. ನಾ ಸಮಸ್ತವಾ ನಿನಗೆ ದಿವ್ಯಕಾತ ಕೊಡುವೆನಯ್ಯ. ಪೂರ್ಣವಾಗಿ ನಾನು ನಿನ್ನ ದಾಸನಾಗಿ ಮಾಡಿಸು. ನೀನು ನನ್ನ ಕರ್ತನೆಂದು ಎಲ್ಲರ ಮುಂದೆ ಹೇಳುವೆನು. ನಾ ಸಮಸ್ತವಾ ನಿನಗೆ ದಿವ್ಯಕಾತ ಕೊಡುವೆನಯ್ಯ. ನನ್ನ ಕಾತ ನನ್ನೀಗ ನಿನಗರ್ಪಿಸುವೆನು. ನಿನ್ನ ಪ್ರೀತಿ ಬಾಲದಿಂದ ನನ್ನೀಗ ನಡೆಸು. ನಾ ಸಮಸ್ತವಾ ನಿನಗೆ ದಿವ್ಯಕಾತ ಕೊಡುವೆನಯ್ಯ.
ನಿನ್ನ ರಕ್ಷಣೆ ಆನಂದ ಈಗ ತಿಳುಕೊಂಡೆನು. ಹಾಲೆಲೂಯ ನಿನಗೆಂದು ಸಾದ ಸ್ತೋತ್ರ ಮಾಡುವೆನು. ನಾ ಸಮಸ್ತವಾ ನಿನಗೆ ಎಂದು ಕಾತ ಕೊಡುವೆನಯ್ಯ. ಮಹೋನ್ನತನಾದಂತಹ ದೇವರ ಕೃಪಾಹಸ್ತಕ್ಕೆ ನಮ್ಮ ಜೀವಿತವನ್ನ ಸಂಪೂರ್ಣವಾಗಿ ಒಪ್ಪಿಸಿಕೊಡುವುದು ದೇವರ ಪ್ರತಿಯೊಬ್ಬ ಮಗಳ ಕರ್ತವ್ಯವಾಗಿದೆ. ಕರ್ತನು ತನ್ನ ಮಹಿಮೆಗಾಗಿ ನಮ್ಮಲ್ಲಿ ಕಾರ್ಯ ಸಾಧಿಸಬೇಕಾದರೆ ನಮ್ಮೆಲ್ಲರ ಜೀವಿತದಲ್ಲಿ ಸಂಪೂರ್ಣವಾದಂತ ದೇವರ ಹಸ್ತಕ್ಕೆ ನಮ್ಮ ಸಂಪೂರ್ಣವಾದಂತ ಎಲ್ಲ ವಿಷಯಗಳನ್ನ ಕರ್ತನ ಪಾತ್ರದಲ್ಲಿ ಒಪ್ಪಿಸುತ್ತಾ ಆತನ ಕೃಪೆಗಾಗಿ ಎದುರು ನೋಡುತ್ತಾ ಆತನ ಸನ್ನಿಧಾನದಲ್ಲಿ ಕಾಲ ಕಳೆಯುವುದಕ್ಕಾಗಿ ಪೂರ್ಣವಾದಂತಹ ಮನಸ್ಸನ್ನ ದೇವರ ಕೈಗೆ ಒಪ್ಪಿಸಬೇಕಾಗಿದೆ. ಹಾಗಾದಾಗ ಮಾತ್ರ ಕರ್ತನು ತನ್ನ ನಾಮದ ಘನತೆಗಾಗಿ ಈ ಭೂಮಿ ಮೇಲೆ ನಮ್ಮನ್ನ ಸೃಷ್ಟಿ ಮಾಡಿ ಆರಿಸಿಕೊಳ್ಳುವಂತಹ ದೇವರು ತಾನು ಕಾರ್ಯ ಮಾಡಲು ಸಾಧ್ಯ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಪೌಲನು ಸುವಾರ್ತೆಯ ಕುರಿತಾಗಿ ಮಾತಾಡುವಂತವನು. ಈ ಲೋಕದಲ್ಲಿ ಆಗಿನ ಕಾಲದಲ್ಲಿಯೂ ಮುಂದಿನ ಕಾಲಕ್ಕೂ ನಡೆಯುವಂತ ಸಂಗತಿಗಳನ್ನ ದೇವರ ಜ್ಞಾನದಿಂದ ಆತನು ತನ್ನ ಮಕ್ಕಳಿಗೆ ಸಾರಿ ಸಾರಿ ಹೇಳುವಂತವನು. ಈ ಲೋಕದಲ್ಲಿ ಕ್ರಿಸ್ತನನ್ನ ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯನು ತನ್ನ ಒಡೆಯನು, ತನ್ನ ರಕ್ಷಕನು, ತನಗಾಗಿ ತನ್ನ ಪಾಪದ ನಿಮಿತ್ತ ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ಪಾಪದ ಸಂಬಳದ ಮರಣದ ಬಲಿಯಿಂದ ತಪ್ಪಿಸಿದಾತನು ಎಂಬುದಾಗಿ ನಂಬಿಕೊಳ್ಳುವುದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡುವಂಥದ್ದು. ಈ ಅವಕಾಶವೇ ಶಿಲುಬೆಯ ವಿಷಯವಾದಂತ ಸತ್ಯದ ಸುವಾರ್ತೆ. ಇದನ್ನ ಸಾರುವಾಗ ಈ ಲೋಕದವರ ವರ್ತನೆ ಹೇಗಿರ್ತದೆ, ದೇವರ ಕೆಲಸ ಹೇಗಿರ್ತದೆ, ನಂಬುವಂತಹ ದೇವರ ಮಕ್ಕಳಿಗೆ ದೇವರ ಕಾರ್ಯವು ಹೇಗೆ ಸಾಧಕವಾಗುತ್ತದೆ ಎಂಬುದನ್ನ ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿ ಇರುವವರಿಗೆ ಹುಚ್ಚು ಮಾತಾಗಿ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿ. ಈ ಕೊನೆಯ ಕಾಲದಲ್ಲಿ ಯೇಸು ಕ್ರಿಸ್ತನ ವಿಷಯವಾದಂತಹ ಸತ್ಯದ ಸ್ವಾರ್ಥೆಯನ್ನ ಸಾರಲು ಅತ್ಯಂತ ಭಯಂಕರವಾದಂತ ಹೋರಾಟವು ಈ ಭೂಮಿ ಮೇಲೆ ನಡೆಯುತ್ತಾ ಇದೆ. ಇದನ್ನ ನಾವು ಗಮನಿಸಬಹುದು. ಇದು ಈ ಲೋಕದಲ್ಲಿ ಸುವಾರ್ತೆಯ ಆರಂಭದ ದಿನದಿಂದ ಪ್ರಾರಂಭವಾಗಿ ಅಂತ್ಯದವರೆಗೂ ಈ ಹೋರಾಟ ನಿರಂತರವೂ ಇರುವಂತದ್ದಾಗಿದೆ. ಯಾಕಂತಂದ್ರೆ ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಮಾನವನನ್ನ ರಕ್ಷಿಸಲು ದೇವರು ಆರಿಸಿಕೊಂಡಂತ ಮಾರ್ಗ, ತನ್ನ ಸಂಕಲ್ಪ, ಆತನ ಯೋಜನೆ ಶಿಲುಬೆಯ ವಿಷಯವಾದಂತ ಮಾತಾಡಿ ಸುವಾರ್ತೆಯಾಗಿ. ಶಿಲುಬೆ ನೀತಿವಂತನಾದ ಪಾಪರಹಿತನಾದಂತ ನಿರಂತರವೂ ಜೀವಿಸುವಂತ ಯೇಸು ಕ್ರಿಸ್ತನ ಮರಣದ, ಬಲಿದಾನದ, ತ್ಯಾಗದ ಫಲದ ವಿಷಯವಾಗಿ ಮಾತಾಡುವಂಥದ್ದಾಗಿದೆ. ಈ ಶಿಲುಬೆಯ ವಿಷಯವು ಅನೇಕರಿಗೆ ಎಂದೆಂದಿಗೂ ಹುಚ್ಚು ಮಾತಾಗಿ ತೋರುತ್ತದೆ. ಯಾಕಂತಂದ್ರೆ ಈ ವಿಷಯವನ್ನ ಅವರು ಕಣ್ಣಾರೆ ಕಂಡಿಲ್ಲ. ಆದರೆ ಕಾಣದೇ ಇದ್ದರೂ ನಂಬುವಂತ ಅವಕಾಶವನ್ನ ಈ ಭೂಮಿ ಮೇಲೆ ದೇವರನ್ನ ಪ್ರೀತಿಸುವಂತ ದೇವರ ಮಕ್ಕಳಿಗೆ ಕರ್ತನು ಅನುಗ್ರಹ ಮಾಡುವಂತನಾಗಿದ್ದಾನೆ. ನೋಡಿ ನಂಬುವವನಿಗಿಂತ ನೋಡದೆ ನಂಬುವವನು ಎಂಬುದಾಗಿ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ
ಸೊಲೊಮೋನನಿಗೆ ಹೇಳುವಂತನಾಗಿದ್ದಾನೆ. ಈ ಲೋಕದಲ್ಲಿ ದೇವರ ಮಾತುಗಳನ್ನ ಅರ್ಥ ಮಾಡಿಕೊಳ್ಳಲು ದೇವರ ಕೃಪೆಯು ಮಾತ್ರ ಸಾಕು. ಶಿಲುಬೆಯ ವಿಷಯವಾದಂತ ಈ ಸುವಾರ್ತೆಯು ಈ ಭೂಮಿ ಮೇಲೆ ಯಾರ್ಯಾರಿಗೆ ದೇವರ ಕೃಪೆಯು ಒದಗಿಸಲ್ಪಡುತ್ತದೆ, ಯಾರ್ಯಾರು ದೇವರ ಕೃಪೆಯನ್ನ ಆಶ್ರಯಿಸ್ತಾರೆ ಅಂತವರಿಗೆ ಆ ಮಾತು ಬಲವಾದ ದೇವರ ಶಕ್ತಿಯಾಗಿ ಅವರ ಜೀವಮಾನದಲ್ಲಿ ಕಾರ್ಯ ಮಾಡುತ್ತಾರೆ. ಯೇಸು ಕ್ರಿಸ್ತನನ್ನ ನಂಬಿಕೊಂಡ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆತನ ಶಿಷ್ಯರು ಈ ಭೂಮಿ ಮೇಲೆ ಕ್ರಿಸ್ತನು ಮಾಡಿದಂತ ಮಹತ್ ಕಾರ್ಯಗಳನ್ನ ಮಾಡಿ ನಾವು ನೋಡ್ತೇವೆ. ಪೇತ್ರ ಮತ್ತು ಯೋಹಾನರು ಯೇಸು ಸ್ವಾಮಿ ಅವರನ್ನ ಬಿಟ್ಟು ಹೋದ ಮೇಲೆ ಒಂದಾನೊಂದು ದಿವಸ ಅವರು ದೇವರ ಆಲಯಕ್ಕೆ ಹೋಗುತ್ತಿರುವಾಗ ಅಲ್ಲಿ ಒಂದು ಘಟನೆ ನಡೆಯುತ್ತದೆ. ಆ ಘಟನೆ ಏನೆಂಬ ಹೇಳುವಾಗ ಅವರು ಪ್ರಾರ್ಥನೆ ಮಾಡುವುದಕ್ಕೋಸ್ಕರ ದೇವರ ಆಲಯಕ್ಕೆ ಹೋಗುವಂತ ಸಮಯದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ಹುಟ್ಟು ಕುಂಟನಾಗಿ ಅವನು ಇವರಿಂದ ಏನಾದರೂ ಸಿಕ್ಕಿತೆಂದು ಎದುರು ನೋಡ್ತಿರುವಾಗ ಅವರು ಆತನನ್ನು ನೋಡಿ ಆತನಿಗೆ ಈ ಮಾತನ್ನ ಹೇಳ್ತಾರೆ. ಅಪೊಸ್ತಲ ಕಾರ್ಯ 3ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳು. ಒಂದಾನೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು ಹುಟ್ಟು ಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ದೇವಾಲಯದೊಳಕ್ಕೆ ಹೋಗುವವರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲು ಕೂರಿಸುತ್ತಿದ್ದರು. ಅವನು ದೇವಾಲಯದೊಳಕ್ಕೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷೆ ಕೊಡಬೇಕು ಎಂದು ಕೇಳಲು ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಪೇತ್ರನು ನಮ್ಮನ್ನು ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕೀತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯ ಬಿಟ್ಟು ನೋಡಿದನು. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದ. ಆ ಕ್ಷಣವೇ ಅವನ ಕಾಲುಗಳಿಗೂ ಹರಳುಗಳಿಗೂ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡಿದನು. ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಗೆ ಹೋದನು. ಅವನು ನಡೆಯುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಜನರೆಲ್ಲರೂ ನೋಡಿ, ಇವನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ಕೂತು ಭಿಕ್ಷೆ ಬೇಡುತ್ತಿದ್ದವನೆಂದು ಗುರುತು ಹಿಡಿದು ಅವನಿಗೆ ಸಂಭವಿಸಿದ್ದಕ್ಕೆ ವಿಸ್ಮಯ ಹಿಡಿದವರಾಗಿ ಬಹಳ ಬೆರಗಾದರು. ಪೌಲನು ಈ ಮಾತುಗಳನ್ನು ಹೇಳ್ತಾನೆ. ಕೆಲವರಿಗಾದರೂ ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿ. ಶುಭದ ಸುವಾರ್ತೆಯಲ್ಲಿ ಬಡವರಿಗೆ ಸಾರಲ್ಪಡುವುದು ಎಂಬುದಾಗಿ ಯೆಶಾಯನು ಬರೆದ. ಯೇಸು ಸ್ವಾಮಿ, ಕರ್ತನ ಆತ್ಮವು ನನ್ನ ಮೇಲೆ ಇದೆ, ನಾನು ಶುಭದ ಸುವಾರ್ತೆಯನ್ನ ಸಾರುವೆನು. ಈ ಮಾತು ನನ್ನ ವಿಷಯದಲ್ಲಿ ನೆರವೇರುತ್ತಿದೆ. ದೇವರ ಶಕ್ತಿಯ ಬಲ ಪ್ರಯೋಗ ಮಾಡುವಂತ ಸಮಯ ಬಂದಿದೆ. ಈ ಭೂಮಿ ಮೇಲೆ ದೇವರು ತನ್ನ ಕಾರ್ಯವನ್ನ ಮಾಡುವಾಗ ಯಾವ ತೋರುತ್ತದೆ ಅದೇ ವಿಷಯವಾದಂತ ಕಾರ್ಯಗಳು ಸುವಾರ್ತೆಯಾಗಿ ಈ ಲೋಕದಲ್ಲಿ ಅನೇಕರ ಜೀವಿತದಲ್ಲಿ ದೇವರ ಬಲವನ್ನ ಸಾಧಿಸುವಂತಿದ್ದಾರೆ. ಪೇತ್ರ ಯೋಹಾನರು ಮಧ್ಯಾಹ್ನ ನಡೆಯುವಂತ ಪ್ರಾರ್ಥನೆಗೆ ಹೋಗುವಂತ ಸಮಯದಲ್ಲಿ ಹುಟ್ಟು ಕುಂಟನೊಬ್ಬನನ್ನ ತಂದು ಅಲ್ಲಿ ನಿಲ್ಲಿಸುವಾಗ ಆತನು ಇವರಿಂದ ಭಿಕ್ಷೆಗಾಗಿ ಹಂಬಲಿಸಿ ಆತನ ಕಣ್ಣುಗಳು ಇವರ ಮೇಲೆ ದೃಷ್ಟಿ ಇಟ್ಟು ಕಾದಿರುವಂತ ಸಮಯದಲ್ಲಿ ಅವರ ಹತ್ತಿರ ಬಂದಾಗ ಭಿಕ್ಷೆಯನ್ನ ಕೇಳುವಂತ ಆ ಸಮಯದಲ್ಲಿ ಆತನನ್ನ ದೃಷ್ಟಿಸಿ ನೋಡಿದ ಇವರು ಆತನನ್ನ ಕುರಿತು ಮಾತಾಡ, ಬೆಳ್ಳಿ ಬಂಗಾರವಂತೂ ನಮ್ಮಲ್ಲಿಲ್ಲ, ಆದರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀವು ಎದ್ದು ನಡೆದಾಡಿ. ಈ ಲೋಕದ ಜನರಿಗೆ
ಈ ಲೋಕದಲ್ಲಿ ಜ್ಞಾನವಂತರಿಗೆ ಕೇವಲ ಐಶ್ವರ್ಯ ಮಾತ್ರ, ಆಸ್ತಿ ಮಾತ್ರ, ಅಂತಸ್ತು ಮಾತ್ರ, ಜನಗಳಿಕೆ ಮಾತ್ರ ಅವರ ಬಲವಾಗಿದೆ. ಆದರೆ ಏನೂ ದಿಕ್ಕಿಲ್ಲದವರು, ಯಾವ ಆಧಾರವಿಲ್ಲದವರು, ಯಾವುದೇ ರೀತಿಯಾದಂತ ಸಂಪತ್ತು ಐಶ್ವರ್ಯಗಳ ಆಸ್ತಿಗಳಿಲ್ಲದೆ ನಿರ್ಗತಿಕರಾಗಿ ಬಡವರಾಗಿ ಬದುಕುತ್ತಿರುವಂತ ಜನರಿಗೆ ದೇವರೇ ಬಲವಾಗಿದ್ದಾರೆ. ದೇವರ ವಾಕ್ಯಗಳೇ ಶಕ್ತಿಯಾಗಿದೆ. ದೇವರ ಮೇಲಣ ನಂಬಿಕೆಯೇ ಅವರನ್ನ ರಕ್ಷಿಸುವಂತ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಒಬ್ಬನು ತನ್ನ ಪ್ರಾಣವನ್ನ ಉಳಿಸಿಕೊಳ್ಬೇಕಾದ್ರೆ ಏನನ್ನ ಈಡು ಕೊಟ್ಟಾನು ಎಂಬುದಾಗಿ. ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಬಂದರೆ ಅವನ ಪ್ರಾಣ ನಷ್ಟವಾದರೆ ಅದರಿಂದ ಅವನಿಗೆ ಪ್ರಯೋಜನವೇನು ಎಂಬುದಾಗಿ. ಈ ಲೋಕದ ಜನರಿಗೆ ಪ್ರಾಣದ ಅಂದರೆ ಜೀವದ ಪ್ರಾಮುಖ್ಯತೆ, ಯಾಕೆ ಜೀವದ ಪ್ರಾಮುಖ್ಯತೆ ಗೊತ್ತಿಲ್ಲ ಎಂಬುದಾಗಿ ಹೇಳುವಾಗ, ಜೀವದ ನೆಲೆ ಯಾವುದು, ಎಲ್ಲಿಂದ ಈ ಜೀವ ನಮ್ಮಲ್ಲಿ ನೆಲೆಗೊಂಡಿದೆ, ನಾವು ಜೀವಿಸುತ್ತಿರುವಂತ ಉಸಿರಾಡುತ್ತಿರುವಂತ ಈ ಗಾಳಿ ಬೆಳಕನ್ನ ಕೊಟ್ಟಂತ ದೇವರ ಜೀವದ ಬಲವು ನನ್ನಲ್ಲಿ ಇದೆ ಎಂಬತಕ್ಕಂಥ ಅರಿವು ಅವರಿಗೆ ಇಲ್ಲದಾಗಿದೆ. ಈ ಸತ್ಯ ಅವರಿಗೆ ತಿಳಿಯದೆ ಇರುವುದರಿಂದ ಅವರು ಕೇವಲ ಕಣ್ಣಿಗೆ ಕಾಣುವ ವಸ್ತುಗಳ ಮೇಲೆ ನಂಬಿಕೆ ಇಟ್ಟು ಅವುಗಳ ಮೇಲೆ ನಿರೀಕ್ಷೆ ಇಟ್ಟು ಬದುಕುಕೊಂಡಾರೆ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಐಶ್ವರ್ಯವು ಕೂಡ ಮನುಷ್ಯನಿಗೆ ನೆಲೆಯಲ್ಲ. ಅದು ಪಕ್ಷಿಯ ಹಾಗೆ ರೆಕ್ಕೆಗಳನ್ನ ಕಟ್ಟಿಕೊಂಡು ಹಾರಿ ಹೋಗುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆಸ್ತಿ, ಐಶ್ವರ್ಯ, ಅಂತಸ್ತು ಇವು ಯಾವುದು ಕೂಡ ಮಾನವನ ಜೀವದ ರಕ್ಷಣೆಗೆ ಎಂದೂ ಕೂಡ ಇದು ಆಧಾರವಾಗಿ ನಿಲ್ಲುತ್ತಿಲ್ಲ. ಕೊನೆಗೆ ಮನುಷ್ಯನು ತನ್ನ ಎಲ್ಲಾ ಆಸ್ತಿ ಐಶ್ವರ್ಯವನ್ನ ಕಳೆದುಕೊಂಡ ಮೇಲೆ ಕಷ್ಟ ಕಾಯಿಲೆಗಳಿಗೆ ಒಳಗಾದಾಗ ನಿತ್ರಾಣನಾಗಿ ತನ್ನಲ್ಲಿರುವಂತ ಅಂದಚಂದವನ್ನು ಕಳೆದುಕೊಂಡು ಕೇವಲ ಮೂಳೆ ಮಾಂಸಿಯಾಗಿ ಬಿದ್ದುಕೊಳ್ಳುವಾಗ ಅವನ ಕಣ್ಣುಗಳು ಪರಲೋಕದ ಕಡೆಗೆ ನೋಡುವಂತ ಪರಿಸ್ಥಿತಿ. ಅವಾಗ ತಾನೇ ಅವನು ತನ್ನನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನ ಕಡೆಗೆ ತನ್ನ ಮನಸ್ಸನ್ನ ಕೊಡಲು ಸಾಧ್ಯವಾಗುತ್ತದೆ. ಅಲ್ಲಿಯ ತನಕ ಒಬ್ಬ ವ್ಯಕ್ತಿ ತನ್ನನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನ ಬೆಲೆಯನ್ನ ಅರಿಯುವುದಿಲ್ಲ, ತನಗೆ ಕೊಟ್ಟುವಂತ ಈ ಜೀವದ ಬೆಲೆಯ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ. ಅದರ ಬಗ್ಗೆ ಆತನು ಚೆಲ್ಲಾಟ ಆಡುವಂತ. ಈ ಲೋಕದಲ್ಲಿ ಮನುಷ್ಯರಿಗೆ ಸಿದ್ಧ ಮಾಡಿಕೊಟ್ಟಿರುವಂತ ಕೃಪೆಯ ನಿಮಿತ್ತವಾಗಿ ಒದಗಿಸಲ್ಪಟ್ಟಿರುವ ಸಕಲ ದೇವರ ಸಂಪತ್ತನ್ನ ಅನುಭವಿಸಿ ತನ್ನದೆಂದು ಭಾವಿಸಿ ಅದು ಸ್ಥಿರವೆಂದು ನೆನೆಸಿಕೊಂಡು ಅದನ್ನೇ ನಂಬಿಕೊಂಡು ಸೃಷ್ಟಿಕರ್ತನಾದಂತ ದೇವರನ್ನ ಮರೆತು ಆತನ ವಿಷಯವಾದಂತ ಸುವಾರ್ತೆಯ ಜ್ಞಾನವನ್ನ ಹುಚ್ಚು ಮಾತನ್ನಾಗಿರಿಸಿಕೊಂಡು ಜೀವಿಸುವಂತ, ಅದರ ಪರಿಣಾಮದ ಅರಿವಿಲ್ಲದೆ ಬದುಕುವಂತವರು ಅದನ್ನೇ ನಂಬಿಕೊಂಡು ಜೀವಿಸುತ್ತಾರೆ. ಆದರೆ ಯಾರು ದೀನ ಮನದಿಂದ ದೀನ ಸ್ವಭಾವವುಳ್ಳವರಾಗಿ ತಮಗೆ ಕೊಟ್ಟಂತ ಈ ಜೀವ ದೇವರ ಕೈಯಲ್ಲಿದೆ, ದೇವರು ಮಾತ್ರ ಈ ಜೀವವನ್ನ ಅನುದಿನವೂ ಸಂರಕ್ಷಿಸುತ್ತಾ ಪರಿಪಾಲಿಸುತ್ತಾ ಇದ್ದಾನೆ, ನಾನು ಬದುಕುತ್ತಿರುವುದು ಆತನ ಕೃಪೆಯೇ, ದಿನ ದಿನವೂ ನನಗೆ ಹೊಸದಾಗಿ ಸಿಗುತ್ತಿರುವುದು ಆತನ ಅಪಾರವಾದಂತ ಪ್ರೀತಿಯಿಂದ ಬಂದಂತ ವರವೇ ಎಂಬುದಾಗಿ ತಿಳಿದುಕೊಂಡವರಾಗಿ ದೇವರ ಮೇಲೆ ನಂಬಿಕೆ ಇಟ್ಟು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸಿ ತನ್ನನ್ನ ಸೃಷ್ಟಿಸಿದಂತ ಸೃಷ್ಟಿಕರ್ತನು ತನಗಾಗಿ ಮಾಡಿದಂತ ಶಿಲುಬೆಯ ಮೇಲನ ತ್ಯಾಗದ ಬಲಿದಾನದ ನಿಮಿತ್ತ ಸಾರಲ್ಪಡುವಂತ ಸುವಾರ್ತೆಯನ್ನ ಅಂಗೀಕರಿಸಿಕೊಳ್ಳುವವರಾಗಿದ್ದಾರೋ ಅವರಿಗೆ ಈ ಶಿಲುಬೆಯ ಮಾತು ದೇವರ ಶಕ್ತಿಯಾಗಿದೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಾಗ ಈ ಅಪಾರವಾದಂತ ದೇವರ ಬಲವನ್ನ ತನ್ನನ್ನು ನಂಬಿರುವಂತ ತನ್ನ ಎಲ್ಲಾ ಶಿಷ್ಯರಿಗೆ ಅದನ್ನ ಅನುಗ್ರಹಿಸಿ
ದೇವರ ಜೊತೆಯಲ್ಲಿ ಒಡನಾಟವನ್ನ ಪಡೆದಂತ 12 ಮಂದಿ ಅಪೊಸ್ತಲರು ದೇವರಲ್ಲಿದ್ದಂತ ಈ ಅಮೂಲ್ಯವಾದಂತ ವರವನ್ನ ಪಡೆದರು. ದೇವರು ಈ ಲೋಕದಲ್ಲಿದ್ದಾಗ ನನ್ನನ್ನು ನಂಬಿದವನು ನನಗಿಂತ ಹೆಚ್ಚಾದ ಮಹತ್ಕಾರ್ಯಗಳನ್ನ ಮಾಡುವುದಿಲ್ಲ. ಯಾವುದನ್ನ ನಿರ್ಬಲವಾಗಿ ಈ ಲೋಕದ ಜನರು ತಿಳಿಸುತ್ತಾರೋ ಅದು ಈ ಭೂಮಿಯ ಮೇಲೆ ಬಹು ಬಲವಾದಂತ ದೇವರ ಶಕ್ತಿಯುಳ್ಳ ಕಾರ್ಯಗಳನ್ನ ಮಾಡುವುದಿಲ್ಲ. ಇವತ್ತು ಕ್ರೈಸ್ತ ಆಲಯಗಳಲ್ಲಿ ನಿಂತು ಕ್ರೈಸ್ತ ಜನರನ್ನ ಹಿಂಸಿಸಲು ನಡೆಸುತ್ತಿರುವಂತ ಈ ಪ್ರೌಢ ಕಾರ್ಯಗಳಿಗೆ ದೇವರ ಮೇಲಿನ ಭಯವಿಲ್ಲದೆ ನಡೆಯುತ್ತಿರುವಂತ ಒಂದು ಕ್ರೌರ್ಯವಾಗಿದೆ. ಅಂತವರಿಗೆ ದೇವರ ನಿಜವಾದಂತಹ ಬಲದ ಅರಿವಿಲ್ಲ. ಅದಕ್ಕೋಸ್ಕರ ಅವರು ದೇವರಿಗೆ ಭಯ ಪಡುವುದನ್ನು ಬಿಟ್ಟು ದೇವರ ಜನರನ್ನ ಹಿಂಸಿಸುವಂತ ದೇವರ ಆಲಯಗಳನ್ನ ಆದರೆ ತಮ್ಮನ್ನು ಸೃಷ್ಟಿಸಿದಂತ ದೇವರು ಯೇಸು ಕ್ರಿಸ್ತನೇ ತಾವು ಈಗ ಮಾಡುತ್ತಿರುವ ಇಂಥ ಪಾಪ ಕೃತ್ಯಗಳಿಗಾಗಿ ಕ್ಷಮಾಪಣೆ ಉಂಟು. ಈ ಕ್ಷಮಾಪಣೆಯನ್ನ ಯೇಸು ಕ್ರಿಸ್ತನ ಶಿಲುಬೆಯ ಮೇಲಣ ಮರಣದಿಂದ ನಾವು ಈ ಪಾಪದ ನಿಮಿತ್ತ ಅನುಭವಿಸಬೇಕಾದ ಶಿಕ್ಷೆಯನ್ನ ಆತನು ಈಗಾಗಲೇ ಹೊಂದಿದ್ದಾನೆ. ಆತನ ಬಳಿಗೆ ಹೋದರೆ ನಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತವೆ ಅಂತಕ್ಕಂಥ ಅರಿವಿಲ್ಲದೆ ಇರುವುದರಿಂದ ಅವರು ನಿರ್ಭಯವಾಗಿ ಇಂಥ ಕಾರ್ಯಗಳನ್ನ ಮಾಡುತ್ತಾರೆ. ಆದರೆ ಈ ಕೊನೆ ಕಾಲದಲ್ಲಿ ತಂದೆಯೇ ಅವರನ್ನ ಕ್ಷಮಿಸು, ಅವರು ಮಾಡುತ್ತಿರುವುದು ಏನೆಂದು ಅವರು ಅರಿಯರು ಎಂಬುದಾಗಿ ಶಿಲುಬೆಯಲ್ಲಿ ಹೇಳಿದಂತ ಯೇಸು ಕ್ರಿಸ್ತನ ಮಾತುಗಳಿಂದಲೇ ಅವರು ಇಂಥ ಕಾರ್ಯಗಳು ಇನ್ನು ನಡೆಸುತ್ತಾ ಜೀವಿಸುತ್ತಾ ಇರುವುದಕ್ಕೆ ಒಂದು ಅವಕಾಶವನ್ನ. ಆದರೆ ಕ್ರಿಸ್ತನ್ ತನ್ನ ಬಲವುಳ್ಳ ಹಸ್ತವನ್ನ ಚಾಚಿ ಅವರ ಮೇಲೆ ಒಂದು ವೇಳೆ ತನ್ನ ಅತ್ಯಧಿಕವಾದಂತ ಶಕ್ತಿಯನ್ನ ಪ್ರಯೋಗ ಮಾಡುವುದಾದರೆ ಅವರು ಕ್ಷಣ ಮಾತ್ರದಲ್ಲಿ ಗಾಳಿ ಬಡಿಕೊಂಡು ಹೋಗುವ ಹುಟ್ಟಿನಂತಾಗುತ್ತಾರೆ. ಆದರೆ ಕ್ರಿಸ್ತನ್ ಅವರಿಗೆ ಅವರ ಜೀವದ ಬೆಲೆ ಗೊತ್ತಿಲ್ಲದೆ ಹೋದರೂ ಸೃಷ್ಟಿಕರ್ತನಾದಂತ ದೇವರಿಗೆ ಅವರ ಜೀವದ ಬೆಲೆ ಗೊತ್ತು. ಅವರನ್ನ ನಾಶ ಮಾಡುವುದಕ್ಕೆ ಆತನಿಗೆ ಇಷ್ಟವಿಲ್ಲದೆ ಅಂಥವರೂ ಸಹ ತನ್ನ ಕೃಪೆಯನ್ನ ಅರಸಿ ಆತನ ಬಳಿಗೆ ಬರುವುದಾದರೆ ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಶಿಲುಬೆಯ ಬಳಿಯಲ್ಲಿ ಬಂದು ಮೊರೆ ಇಡುವುದಾದರೆ ಅವರ ಪಾಪಗಳನ್ನು ಕ್ಷಮಿಸಿ ಅವರಿಗೂ ತನ್ನ ಮಕ್ಕಳಾಗುವ ಅಧಿಕಾರವನ್ನು ತನ್ನಲ್ಲಿರುವಂತಹ ನಿತ್ಯ ಜೀವದ ಬಾಧ್ಯತೆಯನ್ನು ಕೊಡಲು ಶಕ್ತನಾಗಿದ್ದಾನೆ. ಅಂತ ಶಕ್ತಿ ದೇವರಲ್ಲಿದೆ ಮತ್ತು ಸುವಾರ್ತೆಯಲ್ಲಿದೆ ಮತ್ತು ಸುವಾರ್ತೆಯನ್ನು ಸಾರುವಂತಹ ದೇವರ ಭಕ್ತರ ಜೊತೆಯಲ್ಲಿ ದೇವರು ಇಟ್ಟಿದ್ದಾನೆ. ಆತನು ಇದನ್ನ ನಿರಂತರವೂ ಈ ಲೋಕವಿರುವವರೆಗೂ ತನ್ನ ಭಕ್ತರ ಜೀವಿತದಲ್ಲಿ ತಾನು ಇದ್ದಾನೆ ಎಂಬುದನ್ನ ಕಾರ್ಯ ಮಾಡುತ್ತಾ ಸಾಗುವಂತವನಾಗಿದ್ದಾನೆ. ಈ ಲೋಕದಲ್ಲಿ ದೇವರ ಶಕ್ತಿಗೆ ವಿರುದ್ಧವಾಗಿ ಎದುರಾಗಿ ಬರುವಂತಹ ಪ್ರತಿಯೊಬ್ಬ ಮಾನವನಿಗೆ ತನ್ನ ಅಪಾರವಾದ ಕೃಪೆಯನ್ನು ತನ್ನ ಅಪಾರವಾದಂತಹ ಶಕ್ತಿಯನ್ನು ಆತನು ತೋರಿಸಲು ಶಕ್ತನಾಗಿದ್ದಾನೆ. ಅದಕ್ಕಾಗಿಯೇ ಆ ಕಾಲದಲ್ಲಿಯೂ ಸುವಾರ್ತೆಯ ನಿಮಿತ್ತ ಇದೇ ರೀತಿಯಾದಂತ ವಿರೋಧತೆಗಳು ಅಲೆಗಳು ಎದ್ದು ಕ್ರೈಸ್ತ ಮಾರ್ಗವನ್ನ ಹಿಂಸಿಸುತ್ತಿರುವಾಗಲೇ ದೇವರು ತನ್ನ ಅಪೊಸ್ತಲರ ಮುಖಾಂತರವಾಗಿ ಅದ್ಭುತ ಕಾರ್ಯಗಳನ್ನು ಮಹತ್ ಕಾರ್ಯಗಳನ್ನು ನಡೆಸುತ್ತಾರೆ. ಪೇತ್ರ ಯೋಹಾನ ಆ ಹುಟ್ಟು ಕುಟ್ಟನನ್ನ ಕೈ ಹಿಡಿದು ಮೇಲಕ್ಕೆತ್ತಿ ಬೆಳ್ಳಿ ಬಂಗಾರ ನಮ್ಮಲ್ಲಿಲ್ಲ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡುತ್ತಾರೆ. ಪ್ರಿಯವಾದವರೇ, ದೇವರನ್ನ ನಂಬಿರುವಂತವರಿಗೆ ಮಾತ್ರ ಎಲ್ಲವೂ ಸಾಧ್ಯ. ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ಆದರೆ ದೇವರನ್ನ ನಂಬಿದವರಿಗೂ ಸಹ ದೇವರು ಮಾಡಿದಂತ ಕಾರ್ಯಗಳನ್ನ ಮಾಡಲು ಸಾಧ್ಯ. ಅದನ್ನ ಅಪೊಸ್ತಲರ ಮುಖಾಂತರವಾಗಿ ದೇವರು ಮಾಡಿ ತೋರಿಸಿ ಕ್ರಿಸ್ತನಿಗೆ ನಮ್ಮನ್ನ
ಒಪ್ಪಿಸಿಕೊಳ್ಳುವಾಗ, ದೇವರ ಆತ್ಮನು ನಮ್ಮನ್ನು ಉಪಯೋಗಿಸುವಾಗ, ದೇವರ ಮಹಿಮಾ ಶಕ್ತಿಯ ಬಲವನ್ನ ಈ ಲೋಕದಲ್ಲಿರುವಂತಹ ಜನರಿಗೆ ನಾವು ಸಾರಲಿಕ್ಕೂ ತಿಳಿಸಲಿಕ್ಕೂ ದೇವರ ಶಕ್ತಿಯನ್ನ ಪ್ರಯೋಗ ಮಾಡಲಿಕ್ಕೂ ಸಾಧ್ಯವಾಗುತ್ತದೆ. ಈ ಕೊನೆ ಕಾಲದಲ್ಲಿ ದೇವರ ಮಹಿಮೆಯ ಶಕ್ತಿಯನ್ನ ಈ ಪಾಪಿ ಜಗತ್ತಿಗೆ ತಿಳಿಸಬೇಕಾದದ್ದು ದೇವರ ಸುವಾರ್ತೆಯನ್ನ ನಂಬಿರುವಂತ ದೇವರ ಮಕ್ಕಳ ಕರ್ತವ್ಯವಾಗಿದೆ. ಈ ಕರ್ತವ್ಯವನ್ನ ನಿರ್ವಹಿಸಬೇಕಾದಂತ ಜವಾಬ್ದಾರಿಕೆ ನಮ್ಮ ಮೇಲೆ. ಆದಿಯಿಂದಲೂ ಸೈತಾನನು ತಿಳಿಯದಂತ ಮುಗ್ಧರ ಮಾನವರನ್ನ ತನ್ನ ಹತೋಟಿಗೆ ತೆಗೆದುಕೊಂಡು ಯೇಸು ಕ್ರಿಸ್ತನ ಶಿಲುಬೆಯ ಮಾರ್ಗವನ್ನ ಅಳಿಸಿ ಹಾಕಲು, ಅದನ್ನ ತೆಗೆದು ಹಾಕಲು, ಸುಳ್ಳು ಮಾಡಲು ಆತನು ಸತತವಾದ ಪ್ರಯತ್ನ ಮಾಡುವಂತ ಭೂಮಿ ಮೇಲೆ ಅನೇಕ ವಿಧದಲ್ಲಿ ತನ್ನ ಮೋಸದ ಕಾರ್ಯಗಳನ್ನ ನಡೆಸಿ ಲೋಕದ ಜನರು ಪಾಪದಲ್ಲಿಯೇ ಇದ್ದುಕೊಂಡು ನಾಶವಾಗುತ್ತಾ ದೇವರ ಮಾರ್ಗಗಳನ್ನ ನಿರ್ಲಕ್ಷಿಸುತ್ತಾ ಸೃಷ್ಟಿಕರ್ತನಾದಂತ ದೇವರನ್ನೇ ವಿರೋಧಿಸುತ್ತಾ ಕೊನೆಗೆ ನಿತ್ಯವಾದ ಮರಣದಲ್ಲಿ ನಾಶವಾಗಲಿಕ್ಕೆ ಅವರೆಲ್ಲರನ್ನ ಬಂಧಿಸಿಟ್ಟು. ಆದರೆ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿತ್ತು ತಂದೆಯಾದ ದೇವರು ಈ ಭೂಮಿ ಮೇಲೆ ತಾನು ಸೃಷ್ಟಿ ಮಾಡಿದಂತ ಪ್ರತಿಯೊಬ್ಬ ಮಾನವನು ತನ್ನ ಪಾಪದಿಂದ ಬಿಟ್ಟು ತನ್ನ ಕಡೆಗೆ ತಿರುಗಿಕೊಂಡು ತನ್ನನ್ನ ನಂಬಿ ತನ್ನಲ್ಲಿ ಸಿಗುವಂತ ನಿತ್ಯವಾದ ರಕ್ಷಣೆಯನ್ನು, ನಿತ್ಯ ಜೀವವನ್ನು ಹೊಂದಬೇಕೆಂಬುದಾಗಿ ಅನುದಿನವೂ ಕಾಯುವಂತ ಈ ರಕ್ಷಣೆಯ ಯೋಜನೆ ದೇವರನ್ನ ಅರಿಯದೆ ನಾಶನದ ಮಾರ್ಗದಲ್ಲಿರುವಂತಹ ಜನರನ್ನ ಮುಟ್ಟಲು ಸುವಾರ್ತೆಯ ಮುಖಾಂತರವಾಗಿ ದೇವರು ಇಂದಿಗೂ ಕಾರ್ಯ ಮಾಡುವುದು. ಅದಕ್ಕಾಗಿಯೇ ಯೇಸು ಸ್ವಾಮಿ ತನ್ನ 12 ಮಂದಿ ಶಿಷ್ಯರಿಗೆ ಲೋಕದ ಕಟ್ಟ ಕಡೆಗೆ ಹೋಗಿರಿ, ಎಲ್ಲಾ ಜನರಿಗೂ ಈ ಸುವಾರ್ತೆಯನ್ನ ಸಾರಿ, ನೀವು ಕಂಡು ಕೇಳಿದ ವಿಷಯವನ್ನ ಸಾರಿ ನಂಬಿದವರಿಗೆ ದೀಕ್ಷಾ ಸ್ನಾನ ಮಾಡಿಸಿರಿ. ನಂಬುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ತನ್ನ. ಈ ಭೂಮಿ ಮೇಲೆ ಮನುಷ್ಯನಿಗೆ ದೇವರು ಆರಿಸಿಕೊಳ್ಳುವಂತ ಸ್ವಾತಂತ್ರ್ಯವನ್ನು, ಆಯ್ಕೆಯ ಶಕ್ತಿಯನ್ನು ಕೊಟ್ಟಿದ್ದಾರೆ. ತಮ್ಮ ಹೃದಯದ ಹಠದಂತೆ ನಡೆದು ಪಾಪವನ್ನೇ ಪ್ರೀತಿಸಿ ಮರಣವನ್ನೇ ಆರಿಸಿಕೊಳ್ಳುವವರನ್ನ ದೇವರು ಎಂದಿಗೂ ತಡೆಯುತ್ತಾರೆ. ತಮ್ಮ ಸ್ವ ಇಚ್ಛೆಯಿಂದ ತಮ್ಮನ್ನ ತಗ್ಗಿಸಿಕೊಂಡು ಯಾರಾದರೂ ಕ್ರಿಸ್ತನ ಬಳಿಗೆ ಬರುವುದಾದರೆ ದೇವರ ಅಪಾರವಾದ ಕೃಪೆಯು ಅವರಿಗೆ ಸುರಿಸಲ್ಪಡುವಂತದ್ದಾಗಿ ಪರಲೋಕದ ಅಪ್ರಮೇಯವಾದಂತ ದೇವರ ಉನ್ನತವಾದ ಜ್ಞಾನವು ಅವರನ್ನ ಆವರಿಸಿಕೊಂಡು ತಮ್ಮ ಸೃಷ್ಟಿಕರ್ತನನ್ನು, ತಮ್ಮ ಒಡೆಯನನ್ನು, ತಮಗಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಂತ ತಮ್ಮ ಜೀವದ ನಾಯಕನನ್ನು ಅರಿತು ಆತನಲ್ಲಿರುವ ನಿತ್ಯ ಜೀವವನ್ನ ಹೊಂದಿ ಪಾಪದ ಸಂಬಳದ ಮರಣದಿಂದ ಬಿಡುಗಡೆ ಈ ಲೋಕಕ್ಕೆ ಬೆಳಕಾಗಿ ಮಾದರಿಯಾಗಿ ಜೀವಿಸಿ ತನ್ನ ರಾಜ್ಯದಲ್ಲಿ ಆತನಿಗೆ ಬಾಧ್ಯತೆಗಳನ್ನ ಹೊಂದುವಂತ ಅವಕಾಶ ಕೊಡುವುದು. ಆದಿಯಿಂದಲೂ ತನ್ನ ಮಕ್ಕಳ ಜೀವಿತದಲ್ಲಿ ದೇವರು ತಾನು ಇದ್ದೇನೆ ಎಂಬುದನ್ನ ನಿರೂಪಿಸುತ್ತದೆ. ಮಣಿಪುರದಲ್ಲಿ ಎಷ್ಟೇ ಹಿಂಸೆಗಳಾದರೂ ಕೂಡ ದೇವರು ತನಗಾಗಿ ತನ್ನ ಜನರನ್ನ ಉಳಿಸಿಕೊಂಡಿದ್ದಾನೆ. ತನ್ನ ಸತ್ಯದ ಸುವಾರ್ತೆಯ ಬಲದಿಂದ ಅನೇಕ ಮಕ್ಕಳು ರಕ್ಷಿಸಲ್ಪಟ್ಟು ಪ್ರಾಣಹತ್ಯೆ ಆದರೂ ಜೀವವನ್ನ ಕಳೆದುಕೊಂಡು ತಮ್ಮವರನ್ನ ಅಗಲಿದರೂ ಸಹ ತಮ್ಮ ದೇವರ ಮೇಲಿನ ನಂಬಿಕೆಯನ್ನ ಉಳಿಸಿಕೊಂಡು ಆತನ ಬರುಣಕ್ಕಾಗಿ ಇನ್ನೂ ಕೂಡ ಎದುರು ನೋಡುವಂತರಾಗಿದ್ದಾರೆ ಮತ್ತು ಎದುರು ನೋಡುತ್ತಾ ಬದುಕುವಂತರಾಗಿದ್ದಾರೆ. ಈ ಲೋಕ ಇರುವ ತನಕ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವ ತನಕ ಇಂತಹ ಕಾರ್ಯಗಳು ನಡೆಯುತ್ತಲೇ ಇರುವಂತದ್ದು. ಆದರೆ ದೇವರ ವಾಕ್ಯದ ಫಲವು ನಮ್ಮಲ್ಲಿ ಆತನ ಬರುಣಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಬೇಕಾದ್ರೆ ನಾವು ಬದುಕಿರುವವರೆಗೂ ನಮ್ಮ ಜೀವಿತದಲ್ಲಿ ನಂಬಿರುವ ನಾವಾದರೂ ಆತನ ಬಲವನ್ನ ಈ ಲೋಕದ ಜನರಿಗೆ ಸಾರಿ ಸಾರಿ ತಿಳಿಸುವುದರ ಮುಖಾಂತರವಾಗಿ ದೇವರನ್ನ ಮಹಿಮೆಪಡಿಸ. ಅದಕ್ಕಾಗಿ ದೇವರು ಸತ್ಯದ ಸುವಾರ್ತೆಯನ್ನ ನಂಬುವಂತ ಅವಕಾಶವನ್ನು ಕರ್ತನನ್ನ ನಂಬಿ
ಆತನಿಗಾಗಿ ಜೀವಿಸುವಂತ ಹೃದಯವನ್ನ ನಮಗೆ ಕೊಟ್ಟಿದ್ದಾರೆ. ನಮ್ಮ ಹೃದಯವು ಹಗಲು ರಾತ್ರಿ ಏನೇ ಮಾಡಿದರು, ಎಲ್ಲೇ ಇದ್ದರೂ ನಮ್ಮ ಸೃಷ್ಟಿಕರ್ತನಾದಂತ ಸೃಷ್ಟಿಸಿದಂತ ದೇವರ ಭಯ ಭಕ್ತಿಯಿಂದ ಜೀವಿಸಲು ಆತುರಿಯುವಂತದ್ದಾಗಿದೆ, ಹಂಬಲಿಸುವಂತದ್ದಾಗಿದೆ. ಅದಕ್ಕಾಗಿ ಕೀರ್ತನೆಗಾರನು ಆ ಹಾಡನ್ನ ಬರೆದಿದ್ದಾರೆ. ಯೇಸು ಸ್ವಾಮಿ, ನಿಮಗೆ ನಾನು ಎಲ್ಲವನ್ನ ಕೊಡುವೆ, ಸಮಸ್ತವನ್ನು ನಿನಗೆ ಒಪ್ಪಿಸಿ ಬಿಡು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಿಮ್ಮ ನಿಮ್ಮ ದೇಹಗಳನ್ನು ಸಜೀವ ಯಜ್ಞವನ್ನಾಗಿ ನನಗೆ ಸಮರ್ಪಿಸಿ. ಕ್ರಿಸ್ತನನ್ನ ಪ್ರೀತಿಸುವಂತ ದೇವರ ಮಕ್ಕಳು ಈ ಕೊನೆ ಕಾಲದಲ್ಲಿ ಸಮಸ್ತವನ್ನ ಕ್ರಿಸ್ತನ ಹಸ್ತಕ್ಕೆ ಒಪ್ಪಿಸಿಕೊಡಬೇಕಾಗಿದೆ. ಆವಾಗ ಮಾತ್ರ ದೇವರ ಬಲವು ಈ ಭೂಮಿ ಮೇಲೆ ಕಾರ್ಯ ಸಾಧಿಸಲು ಸಾಧ್ಯ. ದೇವರ ವಿಷಯವಾದ ಸುವಾರ್ತೆಯು ಹುಚ್ಚು ಮಾತು ಎಂಬುದಾಗಿ ಭಾವಿಸಿರುವಂತ ಈ ಲೋಕದ ಜನರಿಗೆ ದೇವರ ಅಪ್ರಮೇಯವಾದಂತ ಶಕ್ತಿಯನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಮತ್ತು ಎಂತಹ ದುಷ್ಟನೂ ಸಹ ತನ್ನ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ತನ್ನನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನ ಬಳಿಗೆ ಕೂಡಿ ಬರಲು ದೇವರ ಶಿಲುಬೆಯ ಮಾತಾದಂತ ಸತ್ಯದ ಸುವಾರ್ತೆಯು ಅವರಲ್ಲಿ ಕೆಲಸ ಮಾಡಲಿಕ್ಕೆ ಕಾರ್ಯ ಸಾಧ್ಯ. ಪ್ರಿಯ ಸಹೋದರ ಸಹೋದರಿಯರೇ, ಈ ಕೊನೆ ಕಾಲದಲ್ಲಿ ಜೀವಿಸುತ್ತಿರುವಂತ ದೇವರ ಮಕ್ಕಳಾದಂತ ನಾವು ಈ ಲೋಕದಲ್ಲಿ ಉಪ್ಪಾಗಿ ಬೆಳಕಾಗಿ ಜೀವಿಸುತ್ತೇವೆ. ಸತ್ಯದ ಸುವಾರ್ತೆಯ ಮಹತ್ವದ ಬಲವನ್ನ ಅರಿತವರಾಗಿ ದಿನನಿತ್ಯವೂ ಸುವಾರ್ತೆಯ ನಿಮಿತ್ತ ದೇವರ ಕೃಪೆಯನ್ನ ಹೊಂದಿದವರಾಗಿ ದೇವರ ಮೇಲಿನ ನಂಬಿಕೆಯಿಂದ ಬದುಕುತ್ತಿರುವ ನಮ್ಮಲ್ಲಿ ದೇವರ ಇಂತಹ ಉನ್ನತವಾದ ಬಲವನ್ನ ಕಾರ್ಯ ಸಾಧಿಸುವಂತ ಕಾಲ ಬಂದಿದೆ. ಈಗ ನಾವು ಆ ಶಕ್ತಿಯನ್ನ ಪಡ್ಕೊಂಡವರಾಗಿ, ಆ ಶಕ್ತಿಯನ್ನ ಹೊಂದಿದವರಾಗಿ ದೇವರ ಬಲವನ್ನ ಈ ಭೂಮಿ ಮೇಲೆ ನಾವು ಪ್ರಯೋಗ ಮಾಡಬೇಕು. ಯೇಸು ಕ್ರಿಸ್ತನು ಬರುವುದರೊಳಗಾಗಿ ರಕ್ಷಿಸಲ್ಪಡುವಂತ ಪ್ರತಿಯೊಬ್ಬ ಮಾನವನು ರಕ್ಷಿಸಲ್ಪಟ್ಟು ದೇವರನ್ನ ಪ್ರೀತಿಸುವಂತ ಪ್ರತಿಯೊಬ್ಬ ದೇವರ ಮಗಳು ಯೇಸು ಕ್ರಿಸ್ತನಲ್ಲಿ ಸಿಗುವ ನಿತ್ಯವಾದಂತಹ ರಕ್ಷಣೆಯನ್ನು, ನಿತ್ಯ ಜೀವವನ್ನು ಹೊಂದಬೇಕಾದ್ರೆ ಆತನನ್ನು ನಂಬಿರುವಂತಹ ದೇವರ ಮಕ್ಕಳ ನಾವು ಸುವಾರ್ತೆಯ ಶಕ್ತಿಯನ್ನ ಬಲ್ಲವರಾಗಿ ಆ ಸುವಾರ್ತೆಗೆ ನಮ್ಮನ್ನು ಒಪ್ಪಿಸಿಕೊಡುವುದಾದರೆ ದೇವರ ಜ್ಞಾನದಿಂದ ಈ ಲೋಕವು ತುಂಬಿಸಲ್ಪಟ್ಟು ದೇವರ ಸೃಷ್ಟಿಯ ಶಕ್ತಿಯ ಮರ್ಮವನ್ನ ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಮಾನವನ್ನು ಅರ್ಥ ಮಾಡಿಕೊಂಡು ತನ್ನ ಸೃಷ್ಟಿಕರ್ತನಾದಂತ ದೇವರೊಬ್ಬನನ್ನೇ ಆರಾಧಿಸಿ ಆತನಲ್ಲಿ ನಿತ್ಯ ಜೀವವನ್ನು ಹೊಂದಲು ದೇವರ ಕೃಪೆಯ ಮಾರ್ಗವು ಸಂಪೂರ್ಣವಾಗಿ ನೆರವೇರುತ್ತದೆ. ಹಾಗೆ ಮಾಡುವ ಹಾಗೆ ದೇವರ ಮಕ್ಕಳಾದ ನಮ್ಮ ಆತನ ಪ್ರೀತಿಯು ಪ್ರೇರೇಪಿಸಲಿ, ಆತನ ಕೃಪೆಯು ನಮ್ಮನ್ನು ಒತ್ತಾಯ ಮಾಡಲಿ, ಆತನ ಆತ್ಮನ ಬಲವು ನಮ್ಮಲ್ಲಿ ಕಾರ್ಯ ಸಾಧಿಸಿ ಈ ಲೋಕದಲ್ಲಿ ನಾಶವಾಗುತ್ತಿರುವಂತ ಬೆಂಕಿಯ ಬಾಯಿಯಲ್ಲಿ ಸಿಕ್ಕಿಕೊಂಡು ನರಕಕ್ಕೆ ಪಾತ್ರರಾಗಲು ಸಿದ್ಧವಾಗಿರುವಂತ ಕೋಟಿ ಕೋಟಿ ಆತ್ಮಗಳನ್ನ ರಕ್ಷಿಸಲು ದೇವರ ಮಕ್ಕಳಾದಂತ ನಮ್ಮ ಮುಖಾಂತರವಾಗಿ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಬೆಳಗಿನ ಜಾವದಲ್ಲಿ ದೇವರನ್ನ ಅರಿಯದೆ ದುಷ್ಟತ್ವದಲ್ಲಿ ಮುಳುಗಿ ದೇವರ ಶಿಲುಬೆಯ ವಿಷಯವಾದಂತ ಈ ಸುವಾರ್ತೆಗೆ ವಿರುದ್ಧವಾಗಿ ಕಾರ್ಯ ಮಾಡಿ ನಾಶನದಲ್ಲಿರುವಂತ ಈ ಲೋಕದ ಜನರಿಗೋಸ್ಕರ ಪಶ್ಚಾತ್ತಾಪ ಪಡಲು, ದೇವರ ಕಡೆಗೆ ತಿರುಗಿಕೊಳ್ಳಲು ದೇವರ ಕೃಪೆಯ ಬಾಗಿಲು ತೆರೆಯಲ್ಪಡಲಿ. ಅವರಿಗೂ ನಮ್ಮಂತೆ ಸೃಷ್ಟಿಕರ್ತನನ್ನ ದರ್ಶನವಾಗಲಿ. ನಾವು ಸೃಷ್ಟಿಕರ್ತನನ್ನ ಅರಿತ ಹಾಗೆ ಅವರ ಹೃದಯದಲ್ಲಿಯೂ ದೇವರನ್ನ ಅರಿಯುವಂತ ಒಂದು ಅವಕಾಶವು ಅವರ ಜೀವಿತದಲ್ಲಿ ಒದಗಿ ಬರಲಿ. ಕರ್ತನ ಅವರ ಜೊತೆಯಲ್ಲಿ ಮಾತನಾಡಲಿ, ತಮ್ಮನ್ನ ಸಮಸ್ತವಾಗಿ ಸಜೀವ ಯಜ್ಞವನ್ನಾಗಿ ನಮ್ಮನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನ ಕೈಗೆ ಒಪ್ಪಿಸಲ್ಪಟ್ಟವರಾಗಿ ನಮ್ಮ ಜೊತೆಯಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಿರಂತರವೂ ಜೀವಿಸುವಂತ ಸೌಭಾಗ್ಯವನ್ನ ಪಡೆದುಕೊಳ್ಳಲಿಕ್ಕಾಗುವಂತೆ ದೇವರ ಕೃಪೆಯನ್ನ ನಾವು ಬೇಡುವ ಹಾಗೆ ಈ ಬೆಳಗ್ಗೆ ದೇವರ ಮಕ್ಕಳಾದ ನಮ್ಮೆಲ್ಲರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಆದುದರಿಂದ ಈ ಸತ್ಯದ ಸುವಾರ್ತೆ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸಾರಲ್ಪಡಬೇಕಾಗಿದೆ. ಈ ಸತ್ಯದ ಸುವಾರ್ತೆಯನ್ನ
ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸಾರಲು ದೇವದೂತರ ಮುಖಾಂತರವಾಗಿ ಆ ಕೆಲಸವನ್ನು ಮಾಡುವುದಿಲ್ಲ, ಬದಲಾಗಿ ತನ್ನನ್ನು ಪ್ರೀತಿಸುವಂತ ತನ್ನ ಭಕ್ತರ ಮುಖಾಂತರವಾಗಿ, ತನ್ನ ಮಕ್ಕಳ ಮುಖಾಂತರವಾಗಿ ಆ ಕಾರ್ಯವನ್ನು ಸಂಪೂರ್ಣಗೊಳಿಸಲು ಇಷ್ಟಪಡುವಂತ. ಅದಕ್ಕಾಗಿಯೇ ದೇವರು ತನ್ನನ್ನು ಪ್ರೀತಿಸುವಂತ, ತನ್ನನ್ನು ಅಂಗೀಕರಿಸಿಕೊಂಡಂತ ತನ್ನ ಮಕ್ಕಳಿಗೆ ಈ ಜವಾಬ್ದಾರಿಯನ್ನು, ದೇವರನ್ನ ಪ್ರೀತಿಸುವಂತ ನಾವು ನಮ್ಮಂತೆ ಇರುವ ಇತರರನ್ನು ಪ್ರೀತಿಸಿ ಅವರನ್ನೂ ಸಹ ನಮ್ಮ ಹಾಗೆ ಪರಲೋಕ ರಾಜ್ಯದ ನಿತ್ಯದ ಸೌಭಾಗ್ಯದಲ್ಲಿ ಸೇರಿಸುವಂತ ಅವಕಾಶವನ್ನ ಕರ್ತವ್ಯವಾಗಿ ಸ್ವಾಮಿ ನಮಗೆ ಆ ಜವಾಬ್ದಾರಿಕೆಯನ್ನ ನಾವು ಮರೆಯುವುದಾಗಿ, ಪ್ರಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ನಾಶವಾಗುವಂತ ಎಷ್ಟೋ ಆತ್ಮಗಳಿಗೆ ದೇವರ ರಾಜ್ಯದಲ್ಲಿ ನಾವು ಲೆಕ್ಕ ಈ ಸತ್ಯವನ್ನ ಅರಿತು ಈಗಲೇ ಕ್ರಿಸ್ತನ ನಿಮಿತ್ತ ನಮಗೆ ತಿಳಿದಿರುವಂತ ಶಿಲುಬೆ ವಿಷಯವಾದಂತ ಸತ್ಯದ ಸ್ವಾರ್ಥಿಯನ್ನ ನಮ್ಮ ಜೊತೆಯಲ್ಲಿರುವಂತ ನಮ್ಮ ನೆರೆಯವರಿಗೆ ಹಿಂದೆ ನಾವು ಪ್ರಸಿದ್ಧಿಪಡಿಸಲು ಕಾರ್ಯ ಮಾಡೋಣ. ಮತ್ತು ಈ ಕಾರ್ಯಕ್ಕಾಗಿ ಬೇಕಾದಂತ ದೇವರ ಆತ್ಮನಿಗಾಗಿ ಹಂಬಲಿಸಿ ಪ್ರಾರ್ಥನೆ ಮಾಡೋಣ. ದೇವರು ತನ್ನ ಪವಿತ್ರಾತ್ಮ ವರವನ್ನ ಹಂಗಿಸದೆ ಎಲ್ಲರಿಗೂ ಕೊಟ್ಟು ನಮ್ಮಲ್ಲಿ ತನ್ನ ಪ್ರೀತಿಯ ಕಾರ್ಯವನ್ನು ಸಂಪೂರ್ಣಗೊಳಿಸಿ ನಮ್ಮನ್ನು ಆಶೀರ್ವದಿಸಿ ನಮ್ಮ ಕುಟುಂಬ ಮಕ್ಕಳನ್ನು ಆಶೀರ್ವದಿಸಿ ದೇವರ ಪ್ರಸನ್ನತೆಯಿಂದ ಅಗಲಿ ಹೋಗಿರುವಂತ ಅನೇಕ ಕುಟುಂಬಗಳು ಸಹ ಆ ಆಶೀರ್ವಾದದಲ್ಲಿ ಪಾಲು ಹೊಂದುವಾಗಿ ದೇವರು ಕಾರ್ಯ ಮಾಡುತ್ತಾರೆ. ಆದುದರಿಂದ ದೇವರನ್ನ ನಂಬಿರುವಂತ ಪ್ರತಿಯೊಬ್ಬ ವಿಶ್ವಾಸಿ ಸತ್ಯದ ಸುವಾರ್ತೆಯ ಸೇವೆಯನ್ನ ಮಾಡಬೇಕಾಗಿದೆ. ಮತ್ತು ಪ್ರತಿಯೊಬ್ಬ ವಿಶ್ವಾಸಿಯು ಸತ್ಯದ ಸುವಾರ್ತೆಯನ್ನ ಈ ಲೋಕದಲ್ಲಿ ಜೀವಿಸುವ ಮಾನವನಿಗೆ ಮುಟ್ಟಿಸಬೇಕಾಗಿದೆ. ಆ ಕಾರ್ಯವನ್ನ ಪವಿತ್ರಾತ್ಮನು ನಮ್ಮಲ್ಲಿ ಕಾರ್ಯ ಮಾಡ್ತಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ಮಾನವನ ರಕ್ಷಣೆಗಾಗಿ ಹಂಬಲಿಸಿ ವಿಶೇಷವಾಗಿ ಇದನ್ನ ನಾವು ಪ್ರಾರ್ಥನೆ ಮಾಡುತ್ತೇವೆ. ನಮ್ಮ ಜೊತೆಯಲ್ಲಿ ಇವತ್ತು ಅನೇಕರು ಇದ್ದಾರೆ. ಸಹೋದರ ಜಾನ್ ಡೇವಿಡ್ ಅವರಿದ್ದಾರೆ, ಹಾಗೂ ಹಿರಿಯರಾದಂತ ಪ್ರೇಮನಾಥ್ ಅವರಿದ್ದಾರೆ. ನೀವಿಬ್ಬರು ಈ ಸತ್ಯದ ಸುವಾರ್ತೆಯ ಸೇವೆಯನ್ನ ಕರ್ತನ ಆತ್ಮನು ಈ ಭೂಮಿಯ ಮೇಲೆ ತನ್ನನ್ನ ನಂಬಿರುವಂತ ಕ್ರೈಸ್ತ ವಿಶ್ವಾಸಿಗಳ ಮುಖಾಂತರವಾಗಿ ಹೇಗೆ ಅಪೊಸ್ತಲರು ಸುವಾರ್ತೆ ಸೇವೆಯಲ್ಲಿ ತಮ್ಮನ್ನು ಒಪ್ಪಿಸಿಕೊಟ್ಟು ಹಗಲು ರಾತ್ರಿ ಸುವಾರ್ತೆಗಾಗಿ ತಮ್ಮ ಜೀವವನ್ನ ಮುಡಿಪಾಗಿಟ್ಟು ಸೇವೆ ಮಾಡಿ ದೇವರ ನಾಮವನ್ನ ಘನಪಡಿಸಿದರು, ಹಾಗೆಯೇ ಕೊನೆ ಕಾಲದಲ್ಲಿ ಅವರನ್ನ ಉಪಯೋಗಿಸಿದಂತ ಪವಿತ್ರಾತ್ಮ ದೇವರು ತನ್ನನ್ನ ಪ್ರೀತಿಸುವಂತ ಪ್ರತಿಯೊಬ್ಬ ತನ್ನ ಮಗಳ ಜೀವಿತದಲ್ಲಿ ಇಳಿದು ತನ್ನ ಈ ಸೇವೆಯನ್ನ ಸಂಪೂರ್ಣಗೊಳಿಸಲು ಬಲವಾಗಿ ಕಾರ್ಯ ಮಾಡಲಿಕ್ಕಾಗುವಂತೆ ಕರ್ತನಲ್ಲಿ ನಾವು ಪ್ರಾರ್ಥಿಸಬೇಕೆಂದ ಕೇಳ್ಕೊಳ್ತೇನೆ. ಸಹೋದರ ಜಾನ್ ಡೇವಿಡ್ ಅವರು ಮೊದಲು, ನಂತರ ಹಿರಿಯರಾದಂತ ಪ್ರೇಮನಾಥ್ ಕೋಲ್ಕರ್ ಸರ್ ಅವರು ಪ್ರಾರ್ಥನೆ ಮಾಡಬೇಕಾಗಿತ್ತು. ಹಲ್ಲೆಲೂಯಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯೇ, ಭೂಮಿ ಆಕಾಶಗಳ ಒಡೆಯನೇ, ರಾಜಾದಿರಾಜನೇ, ಕರ್ತನಾದ ಯೇಸುವೇ, ನಿನಗೆ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ನಿನ್ನ ವಾಕ್ಯಗಳನ್ನು ಆಲಿಸುವಂತೆ ಹೌದಪ್ಪ ನಿನ್ನ ಪಾದ ಸನ್ನಿಧಿಯಲ್ಲಿ ನಮ್ಮನ್ನು ಕರೆದುಕೊಂಡು ಬಂದದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಸೇವಕರ ಮುಖಾಂತರ ಹೌದಪ್ಪ ತಂದೆ, ನಿನ್ನ ಪ್ರೀತಿಯನ್ನು ಶಿಲುಬೆಯ ಆ ಸತ್ಯಾಂಶವನ್ನು ನಮಗೆ ನೀನು ತಿಳಿಯಪಡಿಸಿದೆ, ಅದಕ್ಕಾಗಿ ಸ್ತೋತ್ರ. ಹೌದಪ್ಪ ತಂದೆ, ನಾಶನದ ಮಾರ್ಗದಲ್ಲಿ ಇರುವವರಿಗೆ ಶಿಲುಬೆ ಒಂದು ಹುಚ್ಚು ಮಾತಾಗಿದೆ, ನಮಗಾದ್ರೂ ದೇವರ ಶಕ್ತಿಯಾಗಿದೆ ಅಪ್ಪ. ನಿಜವಾಗಿ ಅಪ್ಪ ತಂದೆ, ಆ ಕಲ್ವಾರಿ ಕ್ರೂಜೆಯಲ್ಲಿ ನೀನು ತೋರಿಸಿದ ಪ್ರೀತಿ ಹೌದಪ್ಪ, ಅದನ್ನು ನಾವು ಧ್ಯಾನಿಸುವುದಾದರೆ ಅಪ್ಪ ತಂದೆ, ಅದು ಎಷ್ಟೋ ಮಹತ್ತರವಾಗಿದೆ. ನಮ್ಮ ಪಾಪ ಶಾಪಗಳನ್ನೆಲ್ಲ ಯೇಸು ಕ್ರಿಸ್ತನ ಮೇಲೆ ಹಾಕಿ ಯೇಸು ಕ್ರಿಸ್ತನ ಕಲ್ವಾರಿ ಕ್ರೂಜೆಯಲ್ಲಿ ಹೌದಪ್ಪ ಪಟ್ಟಂತಹ ಹೌದು ನೀನು ಬಲಿಯಾಗಿ ಅರ್ಪಿಸಿದಂತಹ ನಿನ್ನ ಬಲಿದಾನವನ್ನು ನೆನಪಿಸಿಕೊಳ್ಳುವುದಾದರೆ ನಿಜವಾಗಿ ನೀನು ನಮ್ಮನ್ನು ಎಷ್ಟಾಗಿ ಪ್ರೀತಿ ಮಾಡಿದ್ಯಾ, ಅದಕ್ಕಾಗಿ ಸ್ತೋತ್ರ. ಬೆಳಗಿನ ಜಾವದಲ್ಲಿ ನಾನು ಪ್ರಾರ್ಥನೆ ಮಾಡುವನಾಗಿದ್ದೇನಪ್ಪ ತಂದೆ. ಇವತ್ತು ಹೌದು ನಾವು ಬೇಡುವರಾಗಿದ್ದೇವೆ, ನೀನು ಆಯ್ದುಕೊಂಡ ಜನಾಂಗ ಹೌದಪ್ಪ ತಂದೆ. ಜಗತ್ತುತ್ಪತ್ತಿಗೆ ಮುಂಚೆ ನೀನು ಆರಿಸಿಕೊಂಡ ಜನಾಂಗ, ಎಲ್ಲೆಲ್ಲಿ ನಿನ್ನ ಮಕ್ಕಳನ್ನು ಒಂದು ಪ್ರೀತಿಯ ಕರಪತ್ರವನ್ನಾಗಿ ನೀನು ಇಟ್ಟಿದ್ಯಾ, ಅದಕ್ಕಾಗಿ ಸ್ತೋತ್ರ. ಮಕ್ಕಳಿಗೋಸ್ಕರ ನಾವು ಬೆಳಗಿನ ಜಾವದಲ್ಲಿ ನಾನು ಪ್ರಾರ್ಥನೆ ಮಾಡುವರಾಗಿದ್ದೇವಪ್ಪ ತಂದೆ. ಅಪ್ಪ ತಂದೆ, ನಮ್ಮನ್ನು ಉಪಯೋಗಿಸಿ ಕೊನೆಯ ಕಾಲದಲ್ಲಿ ನಾವು ಇರುವಂತಹ ಸಂದರ್ಭದಲ್ಲಿ
ಅಪ್ಪ ತಂದೆ ನಿನ್ನ ಪ್ರೀತಿಯನ್ನು ಸವಿದು ನಿನ್ನ ಶಿಲುಬೆಯ ಶುಭವರ್ತವನ್ನು ನಾನು ಪ್ರಚಾರಪಡಿಸುವುದಕ್ಕಾಗಿ ಅಪ್ಪ ತಂದೆ ನಮ್ಮನ್ನು ನೀನು ಬಲಪಡಿಸಬೇಕು, ನಮ್ಮನ್ನು ಉಪಯೋಗಿಸಬೇಕು, ನಮ್ಗೆ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ಯಪ್ಪ ತಂದೆ ನಿನಗೆ ಸ್ತೋತ್ರವಾಗ್ಲಿ. ಆ ಹುಟ್ಟು ಕುಂಟನು ಹೌದಪ್ಪ ತಂದೆ ಆ 3 ಗಂಟೆಗೆ ಆಗುವ ಪ್ರಾರ್ಥನೆಯಲ್ಲಿ ಹೌದಪ್ಪ ತಂದೆ ದೇವಾಲಯದಲ್ಲಿ ಹೊರಕ್ಕೆ ಇದ್ದವನಪ್ಪ ತಂದೆ ಹೌದಪ್ಪ ಅವಾಗ ಹೌದಪ್ಪ ತಂದೆ ಅವರು ಹೇಗೆ ನಿನ್ನ ಶಕ್ತಿಯನ್ನು ಪಡೆದು ಹೌದು ಹೇಗೆ ದೇವಾಲಯದ ಒಳಗೆ ಹೋಗಿ ನಿನ್ನನ್ನು ಆರಾಧನೆ ಮಾಡಿರುವುದು ಹಾಗೆ ನಮ್ಮ ತಂದೆ ನಾವು ಬೇಡುವರಾಗಿದ್ದೇವೆ. ಇಂತಹ ದೇವಾಲಯದ ಹೊರಗೆ ಇದ್ದಂತಹ ನಿನ್ನ ಕ್ರಿಸ್ತನಲ್ಲಿ ಇರಿದಂತಹ ಎಲ್ಲಾ ಜನರನ್ನು ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ ರಾಜ. ಹೌದಪ್ಪ ತಂದೆ ನಿನ್ನ ಸುವಾರ್ತೆಯು ಸತ್ಯದ ಸುವಾರ್ತೆ ಅವರಿಗೆ ತಲುಪಲಿ ಅಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ನಿನಗೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ ಅಪ್ಪ ತಂದೆ. ಎಲ್ಲಾ ಜನರು ಅಪ್ಪ ತಂದೆ ನಿನ್ನನ್ನು ಅರಿಯುವಂತಹ ಭಾಗ್ಯವನ್ನು ಕೊಡುವಪ್ಪ. ನಿನ್ನ ಮಕ್ಕಳನ್ನು ಉಪಯೋಗಿಸಲು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಹೌದಪ್ಪ ತಂದೆ ಎಲ್ಲರೂ ನಿನ್ನನ್ನು ಅರಿಯಲಿಲ್ಲಪ್ಪ. ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟು ಆತ ನಮ್ಮ ಒಬ್ಬನಾದ್ರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಬೇಕೆಂದು ಆತನನ್ನು ಕಳಿಸಿಕೊಟ್ಟಿದೆಯಾ, ಅದಕ್ಕಾಗಿ ಸ್ತೋತ್ರ. ಹೌದಪ್ಪ ಯಾರ್ಯಾರು ನಿನ್ನನ್ನು ಅಂಗೀಕರಿಸಿದರೋ ಹೇಳಿದ್ರೆ ನಿನ್ನ ಹೆಸರ ಮೇಲೆ ನಂಬಿಕೆ ಇಟ್ಟು ಅವರಿಗೆ ದೇವರ ಮಕ್ಕಳಾಗುವ ಭಾಗ್ಯವನ್ನು ಕೊಟ್ಟಿದ್ದೇನೆ, ನಿಮಗೆ ಸ್ತೋತ್ರ. ಹೌದಪ್ಪ ತಂದೆ ಎಷ್ಟೋ ಮಂದಿ ಅಪ್ಪ ತಂದೆ ಈ ಲೋಕದಲ್ಲಿ ಅಪ್ಪ ತಂದೆ ಹೌದು ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿಯನ್ನು ಪೂಜಿಸುವಂತ ಎಷ್ಟೋ ಜನರು ಅಪ್ಪ ತಂದೆ ಇದ್ದಾರಪ್ಪ ತಂದೆ. ಅವರಿಗೆ ನಿಜ ದೇವರ ಪರಿಚಯ ಇಲ್ಲಪ್ಪ, ಅವರಿಗೆ ಯಾರು ಹೇಳಿಕೊಡಲಿಲ್ಲಪ್ಪ. ಅಪ್ಪ ತಂದೆ ನಾನು ಬೇಡವನಾಗಿದೆ, ನಿನ್ನ ಮಕ್ಕಳನ್ನು ನಡೆಸಬೇಕು, ನಿನ್ನ ಮಕ್ಕಳನ್ನು ನಡೆಸಬೇಕು. ಯಾರ ನಾಶನದಲ್ಲಿ ಸಂತೋಷ ಪಡುವ ದೇವರು ನೀನಲ್ಲಪ್ಪ. ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದಪ್ಪ ತಂದೆ ಹೌದಪ್ಪ ತಂದೆ ನಿನ್ನ ಆಸೆ ಆಗಿರುವಾಗ ಅಪ್ಪ ತಂದೆ ನಾನು ಬೇಡುವನಾಗಿದ್ದೇನಪ್ಪ ತಂದೆ. ಯೇಸು ಕ್ರಿಸ್ತನ ವಿಷಯವಾದ ಹೌದಪ್ಪ ಸುವಾರ್ತೆಯನ್ನಪ್ಪ ತಂದೆ ನಿನ್ನ ಸುವಾರ್ತೆಯು ಲೋಕದ ಕೋಣೆ ಕೋಣೆಯಲ್ಲಿ ಹರಡಲಿ ಅಪ್ಪ. ನಿನ್ನನ್ನು ಅಂಗೀಕರಿಸಿ ಸತ್ಯ ದೇವರನ್ನು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸುವಂತಹ ಭಾಗ್ಯವನ್ನೆಲ್ಲಕ್ಕೆ ಕಲ್ಪಿಸಿಕೊಳ್ಳುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಸ್ತೋತ್ರ. ನಾವು ನಮ್ಮನ್ನು ಯಾರ್ಯಾರನ್ನು ಆಯ್ದುಕೊಂಡಿದ್ದೀಯಪ್ಪ ಅವರಿಗೋಸ್ಕರ ನಾನು ಬೇಡುವನಾಗಿದ್ದೇನೆ ಅಪ್ಪ ತಂದೆ. ನಮ್ಮನ್ನು ಉಪಯೋಗಿಸು, ನಮ್ಮನ್ನು ಬಲಪಡಿಸಪ್ಪ. ಈ ಒಂದು ನಿನ್ನ ಸುವಾರ್ತೆಯನ್ನಪ್ಪ ತಂದೆ ನಾವು ಬೇರೆಯವರಿಗೆ ತಿಳಿಸುವ ಹಾಗೆ ನಮ್ಮನ್ನು ಬಲಪಡಿಸಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆಪ್ಪ ತಂದೆ. ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನು ಆರಿಸಿಕೊಂಡಿದೆಯೋ ಅವರೇ ಧನ್ಯರು ಅಂತ ಹೇಳುವಾಗ ನಿಜವಾಗಿ ಅಪ್ಪ ತಂದೆ ಸೇವೆ ಮಾಡುವಂತಹ ನಿನ್ನ ಮಕ್ಕಳನ್ನಪ್ಪ ತಂದೆ ಹೌದಪ್ಪ ತಂದೆ ಅವರು ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆಪ್ಪ. ಇವತ್ತಿನ ದಿವಸದಲ್ಲಿ ಪಪ್ಪ ಹೌದಪ್ಪ ನಿನ್ನ ಸುವಾರ್ತೆ ಸಾರಲ್ಪಡುವಾಗಪ್ಪ ತಂದೆ ಮಹತ್ತರವಾದ ಕಾರ್ಯವನ್ನು ನೀನು ಮಾಡಬೇಕಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಹೌದಪ್ಪ ತಂದೆ ನಿನಗೆ ಸ್ತೋತ್ರವಾಗ್ಲಿ, ನಿನ್ನ ಮಹಿಮೆ ಆಗ್ಲಿ, ನಿನಗೆ ಆರಾಧನೆ ಆಗ್ಲಿಪ್ಪ. ನಾವು ಬೇಡುವರಾಗಿದ್ದೇವಪ್ಪ, ನಿನ್ನ ಸನ್ನಿಧಾನದಲ್ಲಿ ನಾವು ಬೇಡುತ್ತೇವೆ. ನೀವು ನನ್ನಲ್ಲಿ ನನ್ನ ವಾಕ್ಯಗಳು ನಿಮ್ಮಲ್ಲಿ ಇದ್ರೆ ಏನು ಬೇಕಾದ್ರೆ ಬೇಡಿಕೊಳ್ಳಿರಿ, ಅದು ದೊರೆಯುವುದು ನಿನ್ನ ವಾಕ್ಯ ಹೇಳುವಾಗ ಹೌದಪ್ಪ ತಂದೆ ನಾವು ಬೇಡುವರಾಗಿದ್ದೇವಪ್ಪ ತಂದೆ. ನಿನ್ನ ಸುವಾರ್ತೆ ಹರಡಲಿಯಪ್ಪ ತಂದೆ, ಲೋಕದ ಹೌದಪ್ಪ ಕಟ್ಟ ಕಡೆಯವರಿಗಪ್ಪ ತಂದೆ ನಿನ್ನ ಸುವಾರ್ತೆ ಹರಡಲಿಯಪ್ಪ ತಂದೆ. ಯೇಸುವೆ ನೀನು ಬರುವನಾಗಿದ್ದೀಯಪ್ಪ, ಅದಕ್ಕಾಗಿ ಸ್ತೋತ್ರ ಅಪ್ಪ ತಂದೆ. ನಾವು ನಮ್ಮನ್ನ ಕರಗಳಿಗೆ ಸಮರ್ಪಿಸಿ ನಮ್ಮ ಜೀವಿತದಲ್ಲಿ ನೀನು ಕಾರ್ಯ ಮಾಡುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಎಲ್ಲ ಘನಮಾನ ಮಹಿಮೆಯನ್ನು ಸ್ತುತಿ ಸ್ತೋತ್ರವನ್ನು ಎಲ್ಲವೂ ನಿನಗೊಬ್ಬನಿಗೆ ಸಲ್ಲಿಸ್ತೇನಪ್ಪ. ನಮ್ಮ ರಕ್ಷಕನ ಒಡೆಯನಾದ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. 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 Let's pray. Our gracious Heavenly Father, we thank you, my Lord, for adding one more week in our lives, my Lord, as we have entered in a new day, in a new week, my Lord. We thank you for bringing us early in the morning to your feet, my Lord, to hear your voice and to hear your words. Lord, we thank you for this wonderful message and for the wonderful words, my Lord, that your servant has helped us to remember. Yes, my Lord. For others, my Lord, your words are foolish words, my Lord. Whereas for us, the words are very effective, my Lord.
as you are a real God and a living God, my Lord. As you have directed your disciples, my Lord, to go and spread the gospel, to heal the sick and poor, as you have given the power, my Lord, Lord, the same power, my Lord, you shall give to one who has belief in you, my Lord. Yes, Lord, we have experienced it. We have used your power, my Lord, in your name. And many people, my Lord, you have healed too in your name. Yes, Lord, your words are a powerful word. Yes, Lord, we're very much thankful for you being our God. We thank you for being chosen us, my Lord, as our children. So please use us, my Lord, mightily. Help us to make use of promises that you have made and obeying your commandments, Lord. So, Lord, as Peter and John, as they were on the way to the church, and as the beggars there were expecting some money, but Lord, as they said, they have nothing with them except the power of Jesus Christ. So, Lord, we see that they used the power of God and made the lame to walk. Lord, use us also, my Lord, mightily. Use your children mightily, my Lord. And please see that your words are spread throughout this world to the last person on this earth. My Lord, thank you for these wonderful hours that we're spending with you. Lord, please bless us, my Lord. Strengthen us. Make us powerful, my Lord, by your words. Help us to make good use of your words, my Lord. Help us to help the poor and needy, the one who are in troubles. Yes, my Lord, we see many people are perishing, my Lord. But as we are praying for them, please bless them, my Lord. Please be with them, my Lord. Comfort them in their troubles, tribulations. We see many people in this program are suffering, my Lord. Especially Suresh, Lord, as he is on the wheelchair, my Lord. Lord, please be with him. Comfort him, my Lord. As he is in need of a financial, please bless him, my Lord. As he is said to be your children, you have never forsaken, my Lord. So, Lord, please fulfill his desires and please see that whatever he needs, please help him, my Lord, to get it in your name. Yes, Lord, I pray for all the participants who are bowed down here with you. You know our situations, my Lord. You know the positions in what we are. Lord, please don't let us down. Please help us, my Lord, to be up to mark. And please see, Lord, that we are the models for the society, my Lord. Please bless the people whom we come across and meet. Bless the neighbors, my Lord. Let us be a model, my Lord,
Let them be astonished, my Lord, seeing the way, the lifestyle of ours. Yes, Lord. We are very much thankful to you for giving us this wonderful time, my Lord, to spend with you. Let these hours that we are spending with you not be in vain, but let us have your fruits so that others will see and will be blessed by Lord. I especially pray for Pastor M. Raju and his family. We thank you very much, my Lord, as day and night, Lord, is striving hard to bring many more souls to your feet, my Lord. Fulfill his desires, my Lord. Bless him with all the requirements that is required to run this program smoothly and efficiently, my Lord. Please bless his children's, grandchildren's, daughter-in-laws, his family, my Lord. Take care of them, my Lord. Bless them abundantly. I pray for rest of the participants, Mrs. Rajeshwari, Brother Lokesh, Brother John David, Mrs. Evelyn Paul, and many others, my Lord, who have bowed on me here and who are yet to join the program, my Lord. Please bless them wherever they are, and please fulfill their desires, my Lord. Please bless them abundantly, my Lord. Lord, we thank you for helping us to come to your feet, to hear your voice and to hear your words, my Lord. Please help us to understand the message and, my Lord, make use of it. Thank you, Lord, for being with us. Bless this day. Lord, keep us under your care and control. Lead us and guide us, my Lord. I pray in the precious name of Jesus Christ. Amen. ಆಮೇಲೆ ಅದ್ಭುತವಾದಂತ ಪ್ರಾರ್ಥನೆಗಾಗಿ ಸಹೋದರ ಜಾನ್ ಡೇವಿಡ್ ಮತ್ತು ಹಿರಿಯರಾದಂತಹ ಪ್ರೇಮ ಸರ್ ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆಗೆ ಹೋಗುವಾಗ ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ತಿಳಿಸಬೇಕೆಂದು ಕೇಳ್ಕೊಳ್ತೇನೆ. ಮುಕ್ತಾಯದ ಪ್ರಾರ್ಥನೆಯನ್ನ ನಾನು ಮಾಡುವಂತನಾಗಿದ್ದೇನೆ. ಓಕೆ, ಪ್ರಾರ್ಥನೆ ಮಾಡ್ಕೊಂಡು ಹೇಳಿ. Please pray for the entire family of ours, Golkar families. ಖಂಡಿತವಾಗಿ Yes. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿಯನ್ನು ಅದರಲ್ಲಿರುವಂತಹ ಸಮಸ್ತವನ್ನು ಸೃಷ್ಟಿಸಿ ಸಕಲ ಜೀವಿಗಳಿಗೂ ಒಡೆಯನಾದಂತ ನಮ್ಮ ತಂದೆಯಾದ ದೇವರೇ, ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಮ್ಮನ್ನ ಎಚ್ಚರಪಡಿಸಿ ನಿನ್ನ ಪಾದ ಸನ್ನಿಧಾನದಲ್ಲಿ ಒಂದೇ ಮನಸ್ಸಿನಿಂದ ಕೂಡಿ ಬಂದು ಸ್ವಾಮಿ ನಿನ್ನ ಯೋಜನೆಯನ್ನು ಸಂಕಲ್ಪವನ್ನು ಅರಿಯಲು, ನಿನ್ನ ಚಿತ್ತವನ್ನ ತಿಳಿದು ನಿನ್ನ ಚಿತ್ತವನ್ನ ಮಾಡಲು ನಮ್ಮೆಲ್ಲರನ್ನ ಸ್ವಾಮಿ ನೀನು ಒಟ್ಟುಗೂಡಿಸೋದಕ್ಕಾಗಿ ಕೊಂಡಾಟಗಳನ್ನ ಸಲ್ಲಿಸುತ್ತೇನೆ ಸ್ವಾಮಿ. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರೆತ್ತಿ ಧ್ಯಾನ ಮಾಡುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೆಂಬುದಾಗಿ ವಾಗ್ದಾನ ಮಾಡಿದ ಆತನೇ, ಈ ದಿನ ನಮ್ಮ ಜೊತೆಯಲ್ಲಿ ನೀನು ಇದ್ದು ನಮ್ಮನ್ನು ಆಶೀರ್ವದಿಸಿ ತಂದೆ. ಇದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ಸುವಾರ್ತೆಯ ಮಾತು ಈ ಲೋಕದ ಜನರಿಗೆ ಹುಚ್ಚು ಮಾತಾಗಿದೆ. ನಂಬಿದವರಾದ ನಮಗೆ ದೇವರ ಶಕ್ತಿಯಾಗಿದೆ ಸ್ವಾಮಿ. ಹೌದು ಕರ್ತನೆ, ಈ ಲೋಕವನ್ನು ಅದರಲ್ಲಿ ಇರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿಸಿದಂತ ದೇವರ ಶಕ್ತಿಯು ಸುವಾರ್ತೆಯ ಮುಖಾಂತರವಾಗಿ ಸ್ವಾಮಿ ದೇವರನ್ನ ಅರಿಯದೇ ಇರುವಂತ, ತಿಳಿಯದೇ ಇರುವಂತ, ನಂಬಲಾರದೆ ಬದುಕುತ್ತಿರುವಂತ ಜನರ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ನಿನ್ನ ಉನ್ನತೋನ್ನತವಾದಂತ ಪರಾಕ್ರಮವನ್ನು, ನಿನ್ನ ಪರಿಶುದ್ಧವಾದ ನಾಮದ ಘನತೆಯನ್ನು ಈ ಲೋಕದ ಜನರ ಮುಂದೆ ಸ್ವಾಮಿ ನಾವು ಪ್ರಚುರಪಡಿಸಬೇಕಾಗಿರುವುದರಿಂದ ನಿನ್ನ ಮಕ್ಕಳಾದ ನಮ್ಮನ್ನ ನೀನು ಸ್ವಾಮಿ ಕರ್ತನೆ ಧೂಳಿನಲ್ಲಿ ಇದ್ದಂತ ನಮ್ಮನ್ನ ಮೇಲೆತ್ತಿ ನಿನ್ನ ಪ್ರೀತಿಯನ್ನ ಅನುಭವಿಸುವಂತೆಯೂ
ನಿನ್ನ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳುವಂತೆಯೂ ನಿನ್ನಲ್ಲಿರುವ ಮಹಿಮಾತಿಶಯವಾದ ಶಕ್ತಿಯನ್ನ ನಾವು ತಿಳಿದುಕೊಂಡವರಾಗಿ ಅದನ್ನ ಪಡೆದುಕೊಂಡವರಾಗಿ ಈ ಲೋಕದಲ್ಲಿ ನಿನ್ನ ನಾಮದ ಘನತೆಗಾಗಿ ಸ್ವಾಮಿ ಬೆಳಕಾಗಿ ಜೀವಿಸಬೇಕಾಗಿರಬೇಕೆಂತಲೂ ನಮ್ಮನ್ನು ಆರಿಸಿಕೊಂಡಿದ್ದೀವಿ ಸ್ವಾಮಿ. ಇದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಾವು ನಮ್ಮ ಬಲಹೀನತೆಯ ಮೇಲೆ ದೃಷ್ಟಿ ಇಡದೆ ಸರ್ವಶಕ್ತನಾದ ನಿನ್ನ ನಾಮದ ಬಲದ ಮೇಲೆ ಆತುಕೊಂಡು ಈ ಭೂಮಿ ಮೇಲೆ ಬದುಕುವ ಹಾಗೆ ನಮಗೆ ಕಲಿಸು. ಮತ್ತು ಯಾವ ರೀತಿಯಲ್ಲಿ ಪೇತ್ರ ಯೋಹಾನರನ್ನು ಸ್ವಾಮಿ ಆ ಮಧ್ಯಾಹ್ನದ ಸಮಯದಲ್ಲಿ ನೀನು ಉಪಯೋಗಿಸಿದೆಯೋ ಅದೇ ರೀತಿಯಲ್ಲಿ ಸ್ವಾಮಿ ನಿನ್ನ ಮಕ್ಕಳಾದ ನಮ್ಮನ್ನ ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮಾನವನ ರಕ್ಷಣೆಗಾಗಿ ಉಪಯೋಗಿಸಬೇಕೆಂಬುದಾಗಿ ಹೇಳುತ್ತೇವೆ ಸ್ವಾಮಿ. ಹೌದು ಕರ್ತನೆ, ಈ ಲೋಕದಲ್ಲಿ ಸಿಲುಬೆಯ ಮಾತು ಯಾರಿಗೆ ಹುಚ್ಚು ಮಾತಾಗಿದೆಯೋ ಅವರಿಗೆ ಸರ್ವಶಕ್ತನಾದಂತ ನಿನ್ನ ಮಹಿಮೆಯ ಬಲದ ವಿಷಯವಾದಂತ ಕುರಿತಾದ ಜ್ಞಾನವು ಇಲ್ಲ ಸ್ವಾಮಿ. ನಿನ್ನ ಪರಿಶುದ್ಧವಾದ ಪ್ರೀತಿಯ ವಿಷಯವಾದಂತ ತಿಳುವಳಿಕೆಯು ಗೊತ್ತಿಲ್ಲ ಸ್ವಾಮಿ. ನಿನ್ನ ನಡೆಸುವಿಕೆಯ ಪರಾಂಬರಿಕೆಯ ಉನ್ನತವಾದಂತ ಕೃಪೆಯನ್ನ ಅವರು ಅರಿತಿಲ್ಲ ಸ್ವಾಮಿ. ಅದಕ್ಕಾಗಿ ಕರ್ತನೆ ನಿನ್ನ ಮಾರ್ಗಗಳನ್ನ ದ್ವೇಷಿಸುತ್ತಾ ನಿನ್ನನ್ನು ನಂಬದೆ ಈ ಲೋಕದಲ್ಲಿ ಬದುಕುವಂತವರಾಗಿದ್ದಾರೆ. ಅಂತವರಿಗಾಗಿ ನಿನ್ನ ಕರುಣೆಯುಳ್ಳವನಾಗಿ ನಿನ್ನ ಮೇಲೆ ನಂಬಿಕೆ ಇಟ್ಟಿರುವಂತ ನಿನ್ನ ಮಕ್ಕಳನ್ನ ನಿನ್ನ ಸೇವೆ ಮಾಡುವುದಕ್ಕಾಗಿ ನೀನು ಕರೆಯುವಂತ ದೇವರಾಗಿ ಸ್ವಾಮಿ. ಉಪ್ಪು ಸಪ್ಪಗಾದರೆ ಅದರ ರುಚಿ ತಿನ್ನಾತರಿಂದ ಬಂದೀತು, ಅದನ್ನು ನೆಲಕ್ಕೆ ಹಾಕಿ ತುಳಿಯುವುದಕ್ಕೆ ಮಾತ್ರ ಯೋಗ್ಯ ಎಂಬುದಾಗಿ ಸ್ವಾಮಿ. ಈ ಭೂಮಿಗೆ ಉಪ್ಪಾಗಿ ನಮ್ಮನ್ನು ಆರಿಸಿಕೊಂಡು ಸಪ್ಪಗಾಗಿರುವಂತವರ ಜೀವಿತದಲ್ಲಿ ಉಪ್ಪಿನ ರುಚಿಯನ್ನು ನಾವು ತುಂಬಬೇಕಾಗಿದೆ. ಅದಕ್ಕಾಗಿ ನೀನು ಪಟ್ಟಂತ ಪ್ರಯಾಸವನ್ನ, ನಿನ್ನ ಸೇವಕರು ಪಟ್ಟಂತ ಪ್ರಯಾಸವನ್ನ, ನಿನ್ನ ಸಭೆಯಲ್ಲಿ ಅನುಭವಿಸಿದಂತ ಕಷ್ಟ, ಸಂಕಟ, ನೋವು, ದುಃಖಗಳೆಂಬ ಮಾರ್ಗವನ್ನ ನಾವು ಕೂಡ ಅನುಸರಿಸಿ ಸತ್ಯದ ಸುವಾರ್ತೆಯನ್ನ ಈ ಲೋಕಕ್ಕೆ ಸಾರಿ ತಿಳಿಯದೆ ನಾಶವಾಗುತ್ತಿರುವಂತಹ ಪ್ರತಿಯೊಂದು ಆತ್ಮವನ್ನು ರಕ್ಷಿಸಲು ಸ್ವಾಮಿ ನೀನು ಕೃಪೆಯುಳ್ಳವನಾಗಿ ಈ ಕೊನೆ ಕಾಲದಲ್ಲಿ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ಕರ್ತನೆ, ನೀನು ನಮಗೆ ಹೇಳಿತನವನ್ನ ಆತ್ಮವನ್ನ ಕೊಡದೆ ಧೈರ್ಯದ ಆತ್ಮನನ್ನ ಕೊಟ್ಟು ನಿನ್ನ ಪರಿಶುದ್ಧವಾದಂತ ಸೇವೆಯನ್ನ ಮಾಡಲು ಬೇಕಾದ ಸಕಲ ಸಾಮರ್ಥ್ಯವನ್ನು, ಜ್ಞಾನವನ್ನು, ಬುದ್ಧಿಯನ್ನು, ತಿಳುವಳಿಕೆಯನ್ನು, ಪವಿತ್ರಾತ್ಮನ ವರಗಳನ್ನು ಅನುಗ್ರಹಿಸಿ ನಿನ್ನ ನಾಮದಲ್ಲಿ ಸ್ವಾಮಿ ಮಹತ್ಕಾರ್ಯಗಳು ನಡೆಯುವಂತೆ ಕಾರ್ಯ ಮಾಡಿ ಈ ಲೋಕದಲ್ಲಿರುವಂತಹ ಜನರ ಕಣ್ಣುಗಳು ತೆರೆಯಲ್ಪಡುವಂತೆ ನಿನ್ನ ನಾಮದ ಬಲದಲ್ಲಿ ಸ್ವಾಮಿ ತಮ್ಮನ್ನ ತಗ್ಗಿಸಿಕೊಂಡು ನಿನ್ನ ಪಾದದ ಬಳಿಗೆ ಓಡಿ ಬರುವಂತೆ ಕಾರ್ಯ ಮಾಡು ಸ್ವಾಮಿ. ಯುಗೋ ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರುವೆನೆಂಬುದಾಗಿ ವಾಗ್ದಾನ ಮಾಡಿದಂತ ದೇವರೇ, ನೀನು ನಮ್ಮ ಜೊತೆಯಲ್ಲಿ ಇದ್ದೀ ಎಂಬುದನ್ನ ನಂಬಿಕೊಂಡು ಪೂರ್ಣ ಹೃದಯದಿಂದ ಸ್ವಾಮಿ ನಾವು ಭರವಸೆ ಇಟ್ಟವರಾಗಿ ನಿನ್ನ ಸುವಾರ್ಥ ಸೇವೆಯಲ್ಲಿ ನಾವು ಪಾಲು ಹೊಂದಿದವರಾಗಿ ಮಾಡಬೇಕಾದಂತಹ ಸೇವೆಯ ಕರ್ತವ್ಯವನ್ನು ಸ್ವಾಮಿ ಪ್ರತಿದಿನವೂ ಮಾಡಿ ಸಂಪೂರ್ಣಗೊಳಿಸ್ಲಿಕ್ಕಾಗುವಂತೆ ನಿನ್ನ ಆತ್ಮನು ನಮ್ಮಲ್ಲಿ ಕಾರ್ಯ ಸಾಧಿಸಲಿ ಎಂಬುದಾಗಿ ಪ್ರಾರ್ಥನೆ. ನಿನ್ನನ್ನು ನಂಬಿರುವಂತಹ ಪ್ರತಿಯೊಬ್ಬ ವಿಶ್ವಾಸಿಯನ್ನು, ಪ್ರತಿಯೊಂದು ಕುಟುಂಬವನ್ನು ನಿನ್ನ ಹಸ್ತಕ್ಕೊಪ್ಪಿಸ್ತೇನೆ ಸ್ವಾಮಿ. ಹೌದು, ನಾವು ಬಲಹೀನರೇ, ಅಬಲರೇ ಆಗಿದ್ದೇವೆ. ಆದರೂ ಯೇಸು ಕ್ರಿಸ್ತನ ಬಲದ ಮುಖಾಂತರವಾಗಿ ಈ ಭೂಮಿ ಮೇಲೆ ನಿನ್ನ ಸುವಾರ್ತೆಯನ್ನ ಸಾರಲು ನಾವೆಲ್ಲರಿಗೂ ಶಕ್ತರಾಗಿದ್ದೇವೆ ಸ್ವಾಮಿ. ಈ ಸತ್ಯವನ್ನ ನಮಗೆ ತಿಳಿಯಪಡಿಸು. ನಿನ್ನ ಮೇಲೆ ನಂಬಿಕೆ ಇಟ್ಟವರಾಗಿ ನಮ್ಮ ಜವಾಬ್ದಾರಿಕೆಯನ್ನ ನಾವು ಸಂಪೂರ್ಣಗೊಳಿಸಲು ಬೇಕಾದಂತ ಪರಿಶುದ್ಧಾತ್ಮ ದೇವರ ಬಲವನ್ನ ನಮಗೆ ದಯಪಾಲಿಸಬೇಕು. ಈ ಕೊನೆ ಕಾಲದಲ್ಲಿ ಲೋಕದ ಕಟ್ಟ ಕಡೆಯವರೆಗೂ ಜೀವಿಸುತ್ತಿರುವ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಈ ಸತ್ಯದ ಸ್ವಾರ್ಥೆಯು ಸಾರಲ್ಪಡಬೇಕಾಗಿದೆ. ನಂಬುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವ ಸ್ವಾಮಿ. ನಂಬುವವರಿಗಾದರೂ ನಿತ್ಯ ಜೀವವನ್ನು ಹೊಂದುವಂತ ಅವಕಾಶವು ನಿನ್ನ ಸತ್ಯದ ಸುವಾರ್ತೆಯಲ್ಲಿ ಇರುವುದರಿಂದ ಆ ಸುವಾರ್ತೆಯನ್ನು ಸಂಪೂರ್ಣಗೊಳಿಸಲು ನಿನ್ನ ಸಭೆಯಲ್ಲಿ, ನಿನ್ನ ಮಕ್ಕಳ ಜೀವಿತದಲ್ಲಿ, ನಿನ್ನನ್ನು ಸೇವಿಸುವಂತ, ಪ್ರೀತಿಸುವಂತ ಪ್ರತಿಯೊಂದು ಕುಟುಂಬದಲ್ಲಿ ಸ್ವಾಮಿ ನೀನೇ ನೆಲೆಯಾಗಿ ನಮ್ಮೆಲ್ಲರನ್ನು ಸ್ವಾಮಿ ಪರಿಶುದ್ಧವಾದ ಕೃಪೆಯ ಹಸ್ತದಲ್ಲಿ ಪರಾಂಬರಿಸಿ ನಿನ್ನ ಉನ್ನತೋನ್ನತವಾದ ಸೇವೆಯನ್ನ ಮಾಡಲು
ಪ್ರತಿದಿನವೂ ಸ್ವಾಮಿ ನಮ್ಮನ್ನು ಎಚ್ಚರಪಡಿಸಿ ನಿನ್ನ ಆತ್ಮನ ಬಲವನ್ನ ನಮಗೆ ಅನುಗ್ರಹಿಸಿ ನೀನು ಮಾಡಿದಂತ ಮಹತ್ ಕಾರ್ಯಗಳನ್ನ ಮಾಡಿ ನಿನ್ನ ನಾಮವನ್ನು ಘನಪಡಿಸಿ ಈ ಲೋಕದ ಜನರಿಗೆ ನೀನು ಸರ್ವಶಕ್ತನೆಂದು ಉತ್ತರ ಕೊಡುವಂತೆ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿಸುವ. ಪಾಪಾತ್ಮರಾದ ನಮ್ಮನ್ನು ಪಾಪದ ಬಂಧನದಿಂದ ಬಿಡಿಸಿ ನೀತಿವಂತರನ್ನಾಗಿ ಮಾಡಿ ನಿನ್ನ ನೀತಿಯನ್ನ ನಮಗೆ ದಯಪಾಲಿಸಿ ನಿನ್ನ ಪ್ರೀತಿಯಲ್ಲಿ ನಡೆದುಕೊಳ್ಳುವಂತ ಈ ಕೃಪೆಯನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಅಪರಾಧಗಳನ್ನ ಕ್ಷಮಿಸಿ ನಮ್ಮನ್ನು ಶುದ್ಧ ಮಾಡಿದ ಹಾಗೆ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲಾ ಮಾನವರ ಪಾಪಗಳನ್ನ ಸ್ವಾಮಿ ತೊಳೆದು ಯೇಸು ಕ್ರಿಸ್ತನ ರಕ್ತದಿಂದ ಸ್ವಾಮಿ ಪ್ರತಿಯೊಬ್ಬ ಮನುಷ್ಯನನ್ನು ಸ್ವಾಮಿ ನಿತ್ಯ ಜೀವಕ್ಕೆ ಸ್ವಸ್ಥ ಚಿತ್ತನನ್ನಾಗಿ ಮಾಡಬೇಕೆಂಬುದಾಗಿ ಹೇಳ್ತೇನೆ ಸ್ವಾಮಿ. ತಲೆಬಾಗಿ ಬಂದಿರುವಂತ ನಿನ್ನ ಮಂದಿಯನ್ನ ನಿನ್ನ ಕೃಪಾಷ್ಟು ಕೊಪ್ಪಿಸ್ತೇನೆ ಸ್ವಾಮಿ. ನಾವು ಅಲ್ಪರು ಅಯೋಗ್ಯರಾಗಿದ್ದಾಗಿ ನಮ್ಮನ್ನು ಎಚ್ಚರಪಡಿಸಿ ನಿನ್ನ ಸೇವೆಯಲ್ಲಿ ನಮ್ಮನ್ನ ನೆಲೆಗೊಳಿಸಿ ಪ್ರತಿದಿನ ನಿನ್ನ ಬೆಳಿಗ್ಗೆ ಬರುವಂತೆ ನಿನ್ನ ಬಳಿಗೆ ಬರ್ಲಿಕ್ಕಾಗುವಂತೆ ಸ್ವಾಮಿ ನೀನು ನಮ್ಮಲ್ಲಿ ಹೋರಾಟವನ್ನು ಪ್ರೇರಣೆಯನ್ನು ಇಟ್ಟು ನಿದ್ರಾವಸ್ಥೆಯಲ್ಲಿ ಇದ್ದರೂ ಎಬ್ಬಿಸಿ ನಿನ್ನ ವಾಕ್ಯದ ಬಳಿಗೆ ನಡೆಸುತ್ತಿ ಸ್ವಾಮಿ. ಇದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಆತ್ಮನು ನಮ್ಮನ್ನು ಒತ್ತಾಯ ಮಾಡುವಾಗೆಲ್ಲ ಕರ್ತನೆ ನಿನ್ನ ಸತ್ಯವನ್ನ ಅರಿತು ತಿಳಿದು ಸತ್ಯಕ್ಕೆ ವಿಧೇಯರಾಗುವಂತೆ ನಿನ್ನ ಆತ್ಮನು ನಮ್ಮನ್ನ ಪ್ರೇರಿಸುವಂತವನಾಗಿದ್ದಾನೆ ಸ್ವಾಮಿ. ಈ ಮಂದಿಯನ್ನು ಆಶೀರ್ವದಿಸು, ಆತ್ಮನ ಅತ್ಯಧಿಕವಾದ ಬಲದಿಂದ ತೃಪ್ತಿಪಡಿಸು. ಪರಲೋಕದ ಕಾರ್ಯಗಳು ಸ್ವಾಮಿ ನಿನ್ನ ವಿಶ್ವಾಸದಲ್ಲಿ ಸೇರುವಂತ ನಿನ್ನ ಮಂದಿಯ ಮೇಲೆ ಅನುಗ್ರಹವಾಗಲಿ ಸ್ವಾಮಿ. ಕರ್ತನೆ ಈ ಬೆಳಗ್ಗೆ ವಿಶೇಷವಾಗಿ ಹಿರಿಯರಂತ ಪ್ರೇಮ ಕುಲ್ಕರ್ ಸಾರವನ್ನ ಒಪ್ಪಿಸ್ತೇನೆ. ಅವರ ಸಂಪೂರ್ಣವಾದ ಕುಟುಂಬವನ್ನ, ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಸೊಸೆಯಂದರನ್ನ ನೀನಷ್ಟು ಕೊಪ್ಪಿಸ್ತೇನೆ ಸ್ವಾಮಿ. ಅವ್ರನ್ನ ಪರಾಮರಿಸು. ಅವರ ಕುಟುಂಬದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸುವುದು ಮಾತ್ರವಲ್ಲದೆ ನಿನ್ನ ಸ್ವಾರ್ಥ ಸೇವೆಯಲ್ಲಿ ಪಾಲು ಹೊಂದಿ ನಿನ್ನಲ್ಲಿರುವಂತ ಉನ್ನತೋನ್ನತವಾದಂತ ಬಲವನ್ನ ಪಡೆದವರಾಗಿ ನಿನಗೆ ಸಾಕ್ಷಿಯ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡು. ಸೈತಾನನ ಕಾರ್ಯಗಳನ್ನ ಲಯಪಡಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಅವರಿಗೆ ಜಯವನ್ನು, ಶುಭವನ್ನು ಅನುಗ್ರಹಿಸು. ಎಲ್ಲಾ ಕೇಡಿನಿಂದ ತಪ್ಪಿಸಿ ಸಮಾಧಾನದ ಸ್ವಾರ್ಥಿನ ಸಾರಲು ಬೇಕಾದ ಸಮಾಧಾನವನ್ನು ಅವರ ಕುಟುಂಬದಲ್ಲಿ ದಯಪಾಲಿಸು ಸ್ವಾಮಿ. ಆರೋಗ್ಯ ಕ್ಷೇಮಗಳನ್ನು ಕೊಡು, ನೆಮ್ಮದಿಯನ್ನು ಕೊಡು ಸ್ವಾಮಿ. ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಜಯವನ್ನು, ಸುಕ್ಷೇಮವನ್ನು, ಶುಭವನ್ನು ದಯಪಾಲಿಸ್ತಾರೆ. ಸಹೋದರ ಜಾನ್ ಡೇವಿಡ್ ಅವ್ರಿಗೂ ಪಾಸ್ತೀನಿ ಸ್ವಾಮಿ. ಕೃಪೆಯಲ್ಲಿ ಅವರನ್ನ ಇರಿಸಿ ಅವರಿಗೆ ಬೇಕಾದಂತ ಬಹುಬಲವನ್ನ ನೀಡಿ ನಂಬಿಕೆಯಲ್ಲಿ ದೃಢಪಡಿಸಿ ಎಲ್ಲಾ ಸಮಯದಲ್ಲಿ ಸ್ವಾಮಿ ನೀನು ಅವರಿಗೆ ನೆರವಾಗಿದ್ದುಕೊಂಡು ಇದುವರೆಗೂ ನಡೆಸಿದ ತಂದೆ ಇದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಯ ಹಸ್ತವನ್ನ, ನಿನ್ನ ಸಹಾಯದ ಹಸ್ತವನ್ನ ಈ ಸಮಯದಲ್ಲಿ ನೀನು ಅವರಿಗಾಗಿ ಚಾಚಿ ಅವರ ಮುಂದಿರುವಂತ ಭವಿಷ್ಯದ ಭಾರವನ್ನ ಸ್ವಾಮಿ ನೀನೇ ಹೊತ್ತು ನಿರ್ವಹಿಸಬೇಕೆಂದ ಬೇಡುತ್ತೇವೆ. ಮತ್ತು ಈ ಮಾರ್ಗದಲ್ಲಿ ಅವರಿಗೆ ನಿನ್ನ ಕೃಪೆಯನ್ನು ದಯಪಾಲಿಸಿ ಸಿಗಬೇಕಾದ ಸಹಾಯವು ಪರಲೋಕದಿಂದ ಒದಗಿ ಬಂದು ಕುಟುಂಬದಲ್ಲಿ ಸುಖವು, ಸಂತೋಷವು, ಸಮಾಧಾನವು, ನೆಮ್ಮದಿಯು, ತೃಪ್ತಿಯು ತುಂಬಿಕೊಂಡು ನಿನ್ನ ಸುವಾರ್ತೆ ಸೇವೆಯ ಆತ್ಮೀಯ ಬಲವನ್ನು ಅವರು ಹೊಂದಿಕೊಳ್ಳುವಂತೆ ಕಾರ್ಯ ಮಾಡಿ. ಯಾವುದೇ ಕೊರತೆ ಇಲ್ಲದೆ ಬದುಕುವಂತೆ ಸಹಾಯ ಮಾಡಿ. ಮಕ್ಕಳ ಭವಿಷ್ಯವನ್ನ ರೂಪಿಸಿ ಕುಟುಂಬದಲ್ಲಿ ಸಂತೋಷವನ್ನು, ನೆಮ್ಮದಿಯನ್ನು, ತೃಪ್ತಿಯನ್ನು, ರಕ್ಷಣಾ ಆನಂದವನ್ನು ಉಂಟು ಮಾಡಿಸುವ. ಎಲ್ಲ ಕೊರತೆಗಳನ್ನ ನೀಗಿಸು ಸ್ವಾಮಿ. ಬೇಕಾದ ಸಹಾಯವನ್ನ ಸ್ವಾಮಿ ನಿನ್ನ ಕೃಪೆಯಿಂದ ಪರಲೋಕದ ದ್ವಾರಗಳನ್ನ ತೆರೆದು ಈ ಭೂಮಿ ಮೇಲೆ ಸ್ವಾಮಿ ನಿನ್ನ ಮಕ್ಕಳನ್ನ ಪ್ರೇರಿಸಿ ಕೊಡಬೇಕಾದಂತ ಶಕ್ತಿಯನ್ನ ಕೊಟ್ಟು ಅವರ ಕೊರತೆಯು ನೀಗಿಸಲ್ಪಟ್ಟು ನಿನಗೆ ಮಹಿಮೆ ಉಂಟಾಗುವಂತೆ ಕಾರ್ಯ ಮಾಡಿಸುವ. ಹೀಗೆ ನಾವು ಎಲ್ಲರಲ್ಲಿಯೂ ಸ್ವಾಮಿ ಉಪಕಾರಿಗಳಾಗಿ ಬದುಕುವಂತೆ ನಮ್ಮೆಲ್ಲರನ್ನ ಉಪಯೋಗಿಸ್ಕೊಳ್ತೇನೆ. ಬೆಳಗಿನ ಜಾವದಲ್ಲಿ ಸ್ವಾಮಿ ದೇವರಲ್ಲಿ ನಮ್ಮವರನ್ನ ವೃದ್ಧಾಪದಲ್ಲಿ ನಿನ್ನನ್ನು ಪ್ರೀತಿಸಿ ನಿನ್ನ ಸೇವೆಯನ್ನು ಹಂಬಲಿಸಿ ಪ್ರಾರ್ಥಿಸಲು ರಕ್ಷಿಸಲ್ಪಡುವಂತ ಪ್ರತಿಯೊಂದು ಆತ್ಮಕ್ಕಾಗಿ ಹಂಬಲಿಸಲು ಸ್ವಾಮಿ ಅವರು ನಡೆಸುತ್ತಿ. ಇದಕ್ಕಾಗಿ ಸ್ತೋತ್ರ. ಅವರ ಕುಟುಂಬ, ಮಕ್ಕಳು, ಮೊಮ್ಮಕ್ಕಳನ್ನು ಆಶೀರ್ವದಿಸು. ಅವರಿಗೆ ದೀರ್ಘಾಯುಷ್ಯವನ್ನು ಕೊಡು, ಆರೋಗ್ಯ ಕೊಡು, ಕ್ಷೇಮ ಕೊಡು. ಹೀಗೆ ನಿನ್ನ ಪ್ರಾರ್ಥನೆಯಲ್ಲಿ ನಿರಂತರಾಗಿ ಅನೇಕರನ್ನ ರಕ್ಷಣೆಯ ಮಾರ್ಗ ತರುವಂತೆ ಅವನ್ನ ಉಪಯೋಗಿಸು ಸ್ವಾಮಿ. ಉನ್ನತೋನ್ನತನೇ, ಸರ್ವಶಕ್ತನೇ, ಸಹೋದರಿ ರಾಜೇಶ್ವರಿ ಅವ್ರಿಗೂ ಪಾಸ್ತಿನವನ್ನ ಬಲಪಡಿಸು ಸ್ವಾಮಿ. ಆತ್ಮೀಕವಾಗಿ ಅಭಿವೃದ್ಧಿ ಪಡಿಸು ಕರ್ತನೆ. ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಜಯ ಕೊಡು. ಅವರೆಲ್ಲಾ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಡು. ಕೊಟ್ಟಂತ ಮಕ್ಕಳ ಭವಿಷ್ಯವನ್ನು ರೂಪಿಸು. ಮಕ್ಕಳ ಭವಿಷ್ಯದಲ್ಲಿ ಇರುವ ಕೊರತೆಗಳನ್ನ ನೀಗಿಸು. ಅದಕ್ಕಾಗಿ ಹಂಬಲಿಸಿ ಪ್ರಾರ್ಥಿಸುವಾಗ ಅವರೆಲ್ಲ ಇಷ್ಟಾರ್ಥಗಳನ್ನ ನೆರವೇರಿಸಿ ಕೊರತೆ ಇಲ್ಲದೆ ಮಹಾ ಸಮೃದ್ಧಿಯಿಂದ ನಿನಗೆ ಸಾಕ್ಷಿಯ ಮಗಳಾಗಿ ಜೀವಿಸುವಂತೆ ಅವರ ಕುಟುಂಬದಲ್ಲಿ ಅವರ ಯಜಮಾನರನ್ನು, ಮಕ್ಕಳನ್ನು, ಮೊಮ್ಮಕ್ಕಳನ್ನು
ಆಶೀರ್ವದಿಸಿ ಉಪಯೋಗಿಸಬೇಕೆಂದು ಹೇಳ್ತೇವೆ. ಹಿರಿಯಂತ ಲೋಕೇಶ್ ಅವರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ, ಅವರ ಕುಟುಂಬ ಮಕ್ಕಳನ್ನು ಆಶ್ರಯಿಸು, ಮಾಡುವಂತ ಸೇವೆಯನ್ನು ಆಶ್ರಯಿಸು, ಆತನ ಬಲದಿಂದ ತುಂಬಿಸು, ಪರಲೋಕದ ಕಾರ್ಯಗಳನ್ನು ನಡೆಸು, ನಿನ್ನ ಸೇವೆಯನ್ನು ಅವನು ಉಪಯೋಗಿಸು ಸ್ವಾಮಿ. ಕೊಟ್ಟಂತ ಭಾರಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಕೊತ್ತ ನೀಗಿಸು ಸ್ವಾಮಿ, ಕೇಳಿನಿಂದ ತಪ್ಪಿಸು, ನಿತ್ಯ ರಾಜ್ಯಕ್ಕಾಗಿ ದುಡಿಯಲು ಪವಿತ್ರಾತ್ಮ ದೇವರ ಬಲವನ್ನು ಕೊಡಿಸು. ನಿನ್ನ ನಾಮದ ಗಣತಿಗೋಸ್ಕರ ಉಪಯೋಗಿಸು. ಸಹೋದರ ಕರ್ತನೆ ಸುರೇಶ್ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ದಿನನಿತ್ಯವೂ ಆತನು ಕೊರತೆಯಿಂದ ಹಂಬಲಿಸಿ ನಿನ್ನ ಪಾದದ ಬಳಿಗೆ ತನ್ನ ಕಣ್ಣುಗಳನ್ನು ಸ್ವಾಮಿ ಪರಲೋಕದ ಕಡೆಗೆ ಎತ್ತಲ್ಪಟ್ಟವನಾಗಿ ಕಾಯುತ್ತಿರುವಾಗ ನಿನ್ನ ಕೃಪೆಯನ್ನ ಮಗನ ಮೇಲೆ ಹೇರಳವಾಗಿ ದಯಪಾಲಿಸು. ಆತನ ಕೊರತೆಯನ್ನ ನೀಗಿಸು, ಆತನ ಅವಶ್ಯಕತೆಗಳನ್ನ ಪೂರೈಸು ಸ್ವಾಮಿ. ನಂಬಿಕೆಯಿಂದ ನಿರೀಕ್ಷಿಸುವಂತಹ ಪ್ರತಿಯೊಂದು ಹೃದಯದ ಭಾರವನ್ನು, ಕೊರತೆಯನ್ನು ನೀಗಿಸುವಂತ ದೇವರು ನೀನಾಗಿದೆಯಪ್ಪ. ಇಂಥ ಪರಿಸ್ಥಿತಿಯಲ್ಲಿ ನಿನ್ನ ಮಕ್ಕಳಿಗೆ ನೀನಲ್ಲದೆ ಇನ್ನೆಲ್ಲಿಯೂ ಸಹಾಯಗಳು ಒದಗಿ ಬರುವುದಿಲ್ಲ ಸ್ವಾಮಿ. ಅಂತವರಿಗಾಗಿ ಅನೇಕರನ್ನ ಪ್ರೇರಿಸಿ ಅವರಿಗೆ ಸಿಗಬೇಕಾದ ಸಹಾಯಗಳು ಸಿಗುವುದರ ಮುಖಾಂತರವಾಗಿ ಯಾರಿಗೆ ನಿನ್ನ ಆಶೀರ್ವಾದವು ನಿಜವಾಗಿ ಬರಬೇಕೋ ಅವರು ಅಂತ ಆಶೀರ್ವಾದಗಳನ್ನ ಪಡೆದುಕೊಳ್ಳಿಕ್ಕಾಗುವಂತೆ ಕಾರ್ಯ ಮಾಡಿಸು. ಈ ರೀತಿಯಾಗಿ ನಿನ್ನ ಮಕ್ಕಳ ಕೊರತೆಯು ನೀಗಿಸಲ್ಪಟ್ಟು ಎಲ್ಲರ ಹೃದಯವು ನೀನು ಮಾಡದ ಉಪಕಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸಬೇಕೆಂದು ಬೇಡ್ತೇನೆ ಸ್ವಾಮಿ. ಬೆಳಗ್ಗೆ ಸ್ವಾಮಿ ನನ್ನನ್ನ ಕುಟುಂಬ ಮಕ್ಕಳನ್ನ ಮೊಮ್ಮಕ್ಕಳನ್ನ ಮಾಡುವಂತ ಸೇವೆಯನ್ನು ನಷ್ಟಪಡಿಸ್ತೇನೆ. ನನ್ನ ಕೈಗಳನ್ನ ಬಲಪಡಿಸು, ಇಂಥ ಕೊರತೆಗಳನ್ನ ನೀಗಿಸುವಲ್ಲಿ ಬೇಕಾದ ಸಾಮರ್ಥ್ಯವನ್ನು ಕೊಡು, ಆಶೀರ್ವಾದಗಳನ್ನ ಕೊಡು. ಕೊರತೆಯುಳ್ಳ ನಿನ್ನ ಮಕ್ಕಳ ಹಂಬಲಕ್ಕಾಗಿ ಪ್ರಾರ್ಥಿಸುವುದು ಮಾತ್ರವಲ್ಲದೆ ಸ್ವಾಮಿ, ಅವರ ಕೊರತೆಗಳಿಗೆ ಸ್ಪಂದಿಸಲೇಬೇಕಾದಂತ ಸಾಮರ್ಥ್ಯವನ್ನು ಕೊಡು. ನೀನು ಕಾರ್ಯ ಮಾಡು, ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಸ್ವಾಮಿ. ಕರ್ತನೆ, ಉಪ್ಪು ಸಪ್ಪಗಾದರೆ ಅದರಿಂದ ಇನ್ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ ಸ್ವಾಮಿ. ನಿನ್ನ ಕೃಪೆ ನಮ್ಮ ಮೇಲಿರಲಿ, ನಮ್ಮನ್ನ ಆತ್ಮನ ಬಲದಿಂದ ಅಭಿಷೇಕಿಸು, ನಿನ್ನ ಸೇವೆಯಲ್ಲಿ ಉಪಯೋಗಿಸು, ನಿನಗೆ ಮಹಿಮೆ ಉಂಟಾಗುವಂತೆ ಕಾರ್ಯ ಮಾಡು. ನಿನ್ನ ಪ್ರೀತಿ ಎಲ್ಲರಿಗೂ ಸಿಗುವಂತೆ, ನಿನ್ನ ಪ್ರೀತಿ ಎಲ್ಲರೂ ಅನುಭವಿಸುವಂತೆ, ಸಿಲುಬೆಯ ವಿಷಯವಾದ ಸತ್ಯದ ಸುವಾರ್ತೆ ಜಗತ್ತಿನೆಲ್ಲ ಸ್ವಾಮಿ ಸಾರಲ್ಪಟ್ಟು ಪ್ರತಿಯೊಬ್ಬ ಮಾನವನು ಸ್ವಾಮಿ ನಿನ್ನನ್ನು ಅಂಗೀಕರಿಸಿಕೊಂಡು ನಿನ್ನ ಬರನು ಬೇಗನೆ ಆಗುವಂತೆ ಕಾರ್ಯ ಮಾಡಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಸಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆ. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿನ್ನನ್ನು ಪ್ರೀತಿಸುವಂತ ಎಲ್ಲಾ ನಿನ್ನ ಮಕ್ಕಳ ಸಂಘ ಹಾಗೂ ನಿನ್ನನ್ನು ವಿರೋಧಿಸಿ ನಿನ್ನ ಮಾರ್ಗಗಳನ್ನ ಹಿಂಸಿಸುತ್ತಿರುವಂತ ಜನರ ಸಂಘ ಸದಾಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸ್ಲಿಕ್ಕಾಗುವಂತೆ ಹಂಬಲಿಸಿ ಈ ಸಮಯವನ್ನ ಕರ್ತನ ಕೃತ ಹಸ್ತಕ್ಕೆ ಕೊಟ್ಟು ಆತನನ್ನ ಘನಪಡಿಸುವುದಕ್ಕಾಗಿ ಸೇರಿದಂತ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹೀಗೆ ಕರ್ತನ ನಿಯಮವನ್ನ ಪರಿಪಾಲಿಸುತ್ತಾ ಆತನ ಕೃಪೆಗೆ ಪಾತ್ರರಾಗಿ ಆತನ ಸನ್ನಿಧಾನದಲ್ಲಿ ಆತನ ಕೃಪಾಶೀರ್ವಾದಗಳನ್ನ ಹೊಂದುತ್ತಾ ಈ ಭೂಮಿ ಮೇಲೆ ಬೆಳಕಾಗಿ ಜೀವಿಸುವಂತೆ ದೇವರಾತ್ಮನು ನಮ್ಮೆಲ್ಲರನ್ನ ಸದಾಕಾಲ ಉಪಯೋಗಿಸಿಕೊಂಡು ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಈ ಬೆಳಗಿನ ಶುಭಾಶಯಗಳನ್ನು ಕೋರುತ್ತಾ ವಂದನೆಗಳೊಂದಿಗೆ ಈ ದಿನದಲ್ಲಿ ನಮ್ಮ ಶುಭಾಶಯಗಳನ್ನು ಕೋರುತ್ತೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಪಾಸ್ಟರ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹೇಗಿದ್ದೀರಾ? ಚೆನ್ನಾಗಿದ್ದೇವೆ.
ದೇವರು ನಡೆಸ್ತಾ ಇದ್ದಾನೆ ಆತನ ಕೃಪೆಯಲ್ಲಿ. Lord, ಹ್ಮ್